ಪ್ರಣಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 24ನೇ ತಾರೀಕು ಜೂನ್ 2026 ಬುಧವಾರ. ಶ್ರೀ ಪರಾಭವನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸೆ, ಶುಕ್ಲ ಪಕ್ಷದ ದಶಮಿ ತಿಥಿ, ಚಿತ್ತಾ ನಕ್ಷತ್ರ, ಪರಿಗ ಯೋಗ, ತೈತುಲ ಕರಣ. ಇವತ್ತಿನ ಪಂಚಾಂಗ ಫಲ. ಕಟಕ ರಾಶಿಗೆ ಈ ಗುರು ಪುಷ್ಯಾಮೃತ ಯೋಗ ಏನು ಬಲವನ್ನು ತಂದುಕೊಡುತ್ತೆ? ಜೀವನದಲ್ಲಿ ಇದೊಂದು 120 ವರ್ಷಗಳಿಗೊಮ್ಮೆ ಬರತಕ್ಕಂಥ ಒಂದು ಅದ್ಭುತವಾದಂಥ ಒಂದು ಯೋಗ. ಯೋಗವನ್ನು ಬಲಪಡಿಸಿಕೊಳ್ಳಲು ಒಂದು ಸಮಯ. ವರ್ಷಕ್ಕೊಮ್ಮೆಯೇ ಸಂಕ್ರಾಂತಿ, ವರ್ಷಕ್ಕೊಮ್ಮೆ ಯುಗಾದಿ, ವರ್ಷಕ್ಕೊಮ್ಮೆ ದೀಪಾವಳಿ, ವರ್ಷಕ್ಕೊಮ್ಮೆ ನವರಾತ್ರಿ, ವರ್ಷಕ್ಕೊಮ್ಮೆ ಗಣೇಶ ನವರಾತ್ರಿ, ಇದೆಲ್ಲ ಹೇಳ್ತೇವೆ ಅಲ್ವಾ? ಹಾಗೆ ಜೀವನದಲ್ಲಿ ಎಲ್ಲರಿಗೂ ಇಂಥದೊಂದು ಸಮಯ ಬರುವುದಿಲ್ಲ. ಈ 60 ದಿನದ ಒಂದು ಪರ್ವ ಇದೆಯಲ್ಲ, 18ನೇ ತಾರೀಕಿನಿಂದ ನಿಮ್ಮ ಜೀವನದಲ್ಲಿ ಸದುಪಯೋಗ. ಇಟ್ಸ್ ಬ್ಯೂಟಿಫುಲ್. ಹಾಕೋ ಒಂದು ಬಿತ್ತನೆ ಒಳ್ಳೆ ಫಲ ಕೊಡುತ್ತೆ. ನೋಡಿ, ಯುದ್ಧ ನಿಂತಿದೆ, ಆದರೂ ಅವರು ಆ ಒಂದು ಶನಿ, ರಾಹು, ಕುಜ, ರಾಹುಗೆ ಕೇಂದ್ರದಲ್ಲಿ ಕುಜ, ಮತ್ತೆ ಏನೋ ಒಂಥರ ಬೆಂಕಿ. ಆ ಕುಜ ಸೂರ್ಯನ ಸಾರದಲ್ಲಿ ಮತ್ತೆ ತಲೆನೋವುಗಳು. ಇಲ್ಲಿ ನೋಡಿ, ರಾಜಕೀಯ ದೊಂಬರಾಟಗಳು, ಆಣೆಗಳು, ಪ್ರಮಾಣಗಳು, ಈ ಪರಿಷತ್ ಚುನಾವಣೆ, ಏನೇನೋ ಒಂಥರ. ಅಲ್ಲಿ ಒಂದು ಕುಜ ರಾಹುವನ್ನ ನೋಡ್ತಾನೆ 10ನೇ ಭಾವದಿಂದ. ಆ ಕುಜ ವಿಶೇಷವಾಗಿ ತನ್ನ ಜಲಸ್ಥಾನ, ಅಗ್ನಿಸ್ಥಾನವನ್ನ ಅಗ್ನಿಕಾರಕ ನೋಡ್ತಾನೆ. ಅಲ್ಲೊಂದು ಜಾಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ತೊಳಲಾಟ, ಲ್ಯಾಂಡ್ ಅಕ್ವಸೇಷನ್, ಲ್ಯಾಂಡ್ ಬಿಡದಿ ಜಾಗ ಅಲ್ಲೊಂದು ನಡೀತಿದೆ. ನಾನ್ ಸರಿ, ನೀನ್ ಸರಿ, ಬೇಡವೇ ಬೇಡ. ಏನಕ್ಕೆ? ಇನ್ನಿರೋದು ಒಂದು 600 ದಿನ ಇದೆ. ಅಷ್ಟಲ್ಲಿ ಪಬ್ಲಿಕ್ ರೇಜ್ ಆಗೋದು, ಅದನ್ನ ಇನ್ನೊಂದು ಆಗೋದು, ಅದರಿಂದ ಸರ್ಕಾರಕ್ಕೇನು ಬರೋಲ್ಲ. ಸಣ್ಣ ಪ್ರಾಜೆಕ್ಟ್. ನಾವು ಒಂದು 4-4.5 ಲಕ್ಷ ಕೋಟಿ ಪ್ರಾಜೆಕ್ಟ್ ಅಲ್ಲಿ ಇದೊಂದು ನಾಟ್ ಈವನ್ ಒಂದು 7%. ಆ 7% ಅಲ್ಲಿ ಗೌರ್ಮೆಂಟಿಗೆ ಎಷ್ಟು ಬರುತ್ತೆ? ಒಂದು 30,000 ಕೋಟಿನಲ್ಲಿ ಒಂದು 10% ಬರುತ್ತಾ? ಟ್ಯಾಕ್ಸು, ಪ್ರಾಪರ್ಟಿ ಟ್ಯಾಕ್ಸು, ರಿಜಿಸ್ಟ್ರೇಷನ್ ಟ್ಯಾಕ್ಸು, ಅಕ್ವಿಸೇಷನು, ವಾಟ್ ಎವರ್. ಒಂದು 3,000 ಕೋಟಿಗೆ ಏನಕ್ಕೆ? 600 ದಿನಕ್ಕೆ ಅದನ್ನ ಡಿವೈಡ್ ಮಾಡ್ಕೊಂಡು ನೋಡಿ. ಎಂಥದ್ದು ಇಲ್ಲ. ಸರ್ಕಾರ ಯೋಚನೆ ಮಾಡ್ಬೇಕು, ಬಿಟ್ಬಿಡ್ಬೇಕು. ಏನಕ್ಕೆ ಬೇಕು ಒತ್ತಡ ಅನ್ನೋದೇನಲ್ಲ. ಕೆಲವೊಂದು ಸಮಯ ಇಲ್ಲಿ ಯಾಕೋ ಇದು ಒಂದು 400-450 ದಿನದಲ್ಲಿ ಎಲೆಕ್ಷನ್ ಇದೆ. ಆ ಭಾಗದ ಜನಗಳು ನಮ್ಮ ಜಾಗಗಳು ಹೋಗ್ಬೋದು, ಇನ್ನೊಂದು ಹೋಗ್ಬೋದು ಅನ್ನತಕ್ಕಂಥದ್ದು. ಇದರಿಂದ ಸರ್ಕಾರಕ್ಕೇನು ಬೆನಿಫಿಟ್ ಇಲ್ಲ. 2-2.5 ಲಕ್ಷ ಗಿಡಗಳು, ಒಂದೊಂದು ಗಿಡದಲ್ಲಿ ಕಡಿಮೆ ಅಂದರೂ ಒಂದು 10 ಪಕ್ಷಿಗಳು ಗೂಡು ಕಟ್ಕೋತಾರೆ. ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ, 25-30 ಲಕ್ಷ ಪಶು ಪಕ್ಷಿಗಳಿಗೆ, ರಾಸುಗಳಿಗೆ ಅದೊಂದು ನೆಲೆಗೂಡು. ಅವುಗಳು ಎಲ್ಲಿ ಹೋಗ್ಬೇಕು? ಇವುಗಳೆಲ್ಲ ಯೋಚನೆ ಮಾಡಬೇಕು. ಅದನ್ನೇ ಒಂದು ಬಫರ್ ಝೋನ್ ತರ ಗೌರ್ಮೆಂಟೇ ಬೇಕಾದ್ರೆ ತಗೊಂಡು ಅದನ್ನು ಇನ್ನೂ ಒಂದು ಬ್ಯೂಟಿಫುಲ್ ಮಾಡಬಹುದು. ಮಾಡ್ತಾರೆ ಖಂಡಿತ. ನಾವೆಲ್ಲರೂ ಅದನ್ನೊಂದು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಬದಲಾಗ್ಲಿ, ಆಲೋಚನೆ ಬದಲಾಗ್ಲಿ. ಇದರಿಂದ ಸಾಧಕ ಬಾಧಕ ಏನ್ ಬರ್ಬೋದು? ಕೆಟ್ಟ ಹೆಸರು ಬರುತ್ತಾ, ಒಳ್ಳೆ ಹೆಸರು ಬರುತ್ತಾ? ಆಲ್ರೆಡಿ ಇಲ್ಲಿ ಎಷ್ಟೋ ಕೆರೆಗಳು ನುಂಗಾಕ್ಬಿಟ್ಟಿದ್ದಾರೆ. ಬೆಂಗಳೂರು ಮೊನ್ನೆ ನೋಡಿ, ಒಬ್ಬ ಹೈದ್ರಾಬಾದಿ ಹಾಕ್ತಾನೆ, ಬೆಂಗಳೂರು ಟೆಂಪ್ರೇಚರ್ ಬೇರೆ, ಹೈದ್ರಾಬಾದ್ ಅಮ್ಮಮ್ಮ ಅನ್ನಿಸ್ಬಿಡುತ್ತೆ ಅಂತ. ಅವನು ಸರಿಯಾದ ಕಾಲಕ್ಕೆ ಹೋಗಿಲ್ಲ. ಜೂನಲ್ಲಿ ಹೋಗಿದ್ದಾನೆ ಹೈದ್ರಾಬಾದ್ಗೆ. ಅವನು ಏಪ್ರಿಲ್ಗೆ ಇಲ್ಲಿಂದ ಹೋಗಿದ್ದ ಅಂದ್ರೆ ಅವ್ನಿಗೆ ಗೊತ್ತಾಗ್ತಿತ್ತು. 3 ದಿನಕ್ಕೆ ಓಡ್ ಬಂದ್ಬಿಟ್ಟಿರೋ. ಚೆನ್ನೈ, ಮುಂಬೈ, ಅಯ್ಯಯ್ಯ, ಹೈದ್ರಾಬಾದು, ಆ ಟ್ರಾಫಿಕ್ಕು, ರಾತ್ರಿ ಟ್ರಾಫಿಕ್ ನೋಡಬೇಕು. ಅಲ್ಲಿ ಟ್ರಾಫಿಕ್ ಪೊಲೀಸೇ ಇರೋಲ್ಲ. ಹೈ ಕ್ಲಾಸು, ಆ ಕ್ಲಾಸು, ರೋಡು ಏನೇ ಹೇಳ್ಬೋದು, ಊಟ ಏನೇ ಹೇಳ್ಬೋದು. ಆಕಾರ ಆ ಬಿಸಿಲಲ್ಲಿ ತಿಂದ ಅಂದ್ರೆ ಅಷ್ಟೇ ನಮಗೆ ಲೂಸ್ ಮೋಷನ್ನೇ.
ಅಪೆಂಡಿಸು, ಅಲ್ಸರು, ಇನ್ನೊಂದು ಆಗೋದೆ. ಹೈಯೆಸ್ಟ್ ಡಯಾಬಿಟಿಕ್ ಹಬ್ಬದು. ಆ ಪಾಟಿ ಬಿರಿಯಾನಿ ತಿಂದ್ರೆ, ಆ ಪಾಟಿ ಖಾರ ತಿಂದ್ರೆ, ಇನ್ನೊಂದಾದ್ರೆ ಆ ಜನಗಳಿಗೆ ಅದು ಸರಿ. ನಮ್ಮ ಕನ್ನಡದವ್ರು ಆಗಲ್ಲಪ್ಪ, ನಾವು ನೆಮ್ಮದಿಗೂಡು, ನಾವು ಗಲಾಟೆ ಮಾಡೋರಲ್ಲ, ನಾವು ವ್ಯಕ್ತಿ ಪೂಜೆ ಮಾಡೋರೇ ಅಲ್ಲ, ನಾವೊಂದು ತುಂಬಾ ಸಾತ್ವಿಕ. ನಮ್ಮಲ್ಲಿ ಹುಟ್ಟಿರುವಷ್ಟು ದಾಸ ಪರಂಪರೆ ಇನ್ನೆಲ್ಲೂ ಇಲ್ಲ. ಪುರಂದರ ದಾಸರು ತಗೊಳ್ಳಿ, ಕನಕದಾಸರು ತಗೊಳ್ಳಿ, ರಾಘವೇಂದ್ರ ತೀರ್ಥರು ತಗೊಳ್ಳಿ, ವ್ಯಾಸ ತೀರ್ಥರು ತಗೊಳ್ಳಿ, ಸರ್ವಜ್ಞ ತಗೊಳ್ಳಿ, ಒಬ್ಬರ ಇಬ್ಬರ ದಾಸ ಪರಂಪರೆ, ಗುರು ಪರಂಪರೆ, ಜ್ಞಾನ ಪರಂಪರೆ, ಭಕ್ತಿ ಪರಂಪರೆ ನಮ್ಮ ಕರ್ನಾಟಕದಲ್ಲೇ ಹೆಚ್ಚು. ಇಲ್ಲಿರುವಷ್ಟು ಗುಡಿ, ಗೋಪುರ, ಮಠ, ಮಾನ್ಯ, ಆ ಒಂದು ಮರ್ಯಾದೆ, ಆ ವಿಶ್ವಾಸ, ಆ ಒಂದು ಸಂಪ್ರದಾಯ, ಸಂಸ್ಕೃತಿನೆಲ್ಲೂ ನಿಮಗೆ ಸಿಗೋಲ್ಲ ಮಕ್ಕಳೇ. ಅಂಧ ಭಕ್ತರಿಲ್ಲ ಕರ್ನಾಟಕದಲ್ಲಿ. ಆ ಅಂಧರಾಗಿ ವ್ಯಕ್ತಿಗಳನ್ನು ಪೂಜೆ ಮಾಡೋಲ್ಲ. ನಾವು ಸುಮ್ಮನೆ ಇರ್ತೀವಿ, ದೇವ್ರ ಮೇಲೆ ಒಪ್ಪಿಸ್ತೀವಿ, ಬಟ್ ನಾವು ಹಾಕೋದು ಇದೆ. ಹೆಂಗೆ ಅಂದ್ರೆ ಭಗವದ್ಗೀತೆಯಲ್ಲಿ ಒಂದು ಇದು ಬರುತ್ತೆ, ನಾವು ಕನ್ನಡದವ್ರು ಮಾತ್ರ ಮಾಡ್ತೇವೆ ಇದನ್ನ. ಭಗವಂತ ಆ ಒಂದು ಭೀಷ್ಮರ ಮೇಲೆ ಸುದರ್ಶನ ಇಟ್ಕೊಂಡು ಹೋಗ್ತಾರೆ, ನಿನ್ನನ್ನು ಸಾಯಿಸ್ಬಿಡ್ತೀನಿ ಅಂತ. ನಿನ್ನನ್ನು ಅಸ್ತ್ರ ಹಿಡಿಯೋದು ಬಿಡೋಲ್ಲ, ನಾನು ನೋಡೇ ಬಿಡ್ತೇನೆ ಅಂತ. ನಾನು ಅಸ್ತ್ರ ಹಿಡಿಯೋಲ್ಲ, ನಾನು ಯುದ್ಧ ಮಾಡೋಲ್ಲ ಅಂತ ಕೃಷ್ಣ ಪರಮಾತ್ಮರು ಒಂದು ಮಾತು ಕೊಟ್ಟಿರ್ತಾರೆ, ಯಾವುದೇ ಕಾರಣಕ್ಕೂ ಅಂತ. ಬಟ್ ಅಲ್ಲೊಂದು ನಡೆಯುತ್ತೆ. ಅರ್ಜುನನ ಮೇಲೆ ಬಾಣಗಳ ಪರಂಪರೆ ಬಿಡ್ತಾ ಇದೆ, ತಡಿಲಿಕ್ಕಾಗಲ್ಲ. ನನ್ನ ಭಗವಂತ ಪಂಚೆ ಉದುರುತ್ತಿದ್ರು, ನನ್ನ ಶಿಷ್ಯನ ಮೇಲೆ, ನನ್ನ ಭಕ್ತನ ಮೇಲೆ, ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಯುದ್ಧಕ್ಕೆ ಬಂದಿರುವವನ ಮೇಲೆ ನೀನ್ ಇಷ್ಟು ದಾಳಿ ಮಾಡ್ತಿದ್ರೆ ನಾನು ನೋಡ್ಕೊಂಡಿರೋದ? ಅವನ ಪ್ರಯತ್ನ ಅವನು ಮಾಡ್ತಿದ್ದಾನೆ. ಅದಕ್ಕೆ ಹೇಳೋದು ನೋಡಿ, ಮಾನವ ಪ್ರಯತ್ನ ಬಲು ದೊಡ್ಡದು. ಅದನ್ನ ಅರ್ಜುನರು ತೋರಿಸ್ಕೊಡ್ತಾರೆ. ನನ್ನ ಪ್ರಯತ್ನ ಭಗವಂತನಿದ್ದಾನೆ. ನಾವು ಹೆಂಗೆ ಗೊತ್ತಾ, ತುಂಬಾ ಜನ ನೋಡ್ತಾನೆ, ದೀಪ ಹಚ್ತಾರೆ, ದೀಪಕ್ಕೊಂದು ವ್ಯವಸ್ಥೆ ಮಾಡೋಲ್ಲ, ಆರದ ಹಾಗೆ. ದೇವ್ರು ನೋಡ್ಕೋತಾನೆ, ಅದ್ ಹೆಂಗ ಆಗ್ಬಿಡುತ್ತೆ. ಬಿತ್ತನೆ ಹಾಕಿದೀವಿ, ಅದಕ್ಕೊಂದು ನೀರು, ಗೊಬ್ಬರ. ಮೊನ್ನೆನೂ ನೋಡಿ, ಯಾರೋ 2 ನಿಮಿಷ ಲೇಟು ಅಂತ ಹೇಳ್ಬಿಟ್ಟು ನೀಟ್ ಎಕ್ಸಾಮ್ಗೆ ಬಿಟ್ಟಿಲ್ಲ ಅಂತ. ಒಂದು ರೀತಿ ತಗೊಂಡ್ರೆ ತುಂಬಾ ದೊಡ್ಡ ತಪ್ಪು ನೀಟ್ ವ್ಯವಸ್ಥೆದಿಲ್ಲ. ಒಂದು 1 or 2% ಗ್ರೇಸ್ ಕೊಡ್ಬೋದಿತ್ತೇನೋ ಅಂತ ಅನ್ಸುತ್ತೆ. ಆ ಮಕ್ಕಳದು, ಆ ತಾಯಿ ಕಾಲಿಗೆ ಬೀಳ್ತಿರೋದು ನೋಡಿದ್ರೆ ಒಂಚೂರು ಆಗ್ಲಿ ಬಿಡು, ನನ್ನ ಮಗು 1 ವರ್ಷದ ಇದು 2 ನಿಮಿಷದಲ್ಲಿ ಏನಾಗ್ಬಿಡುತ್ತೆ. ಮಕ್ಕಳಲ್ವಾ? ಹೌದು, ಮಕ್ಕಳವರು. ನಾವು ಇಷ್ಟು ದೊಡ್ಡ 6 ವಯಸ್ಸಿನ ಕತ್ತೆ, 8 ವಯಸ್ಸಿನ ಕತ್ತೆಗಳಾಗ್ಬಿಟ್ಟೆ. ನಾವೇನೇನೋ ಮಾತಾಡ್ತೇವೆ, ನಾವ್ ಏನೇನೋ ಮಾಡ್ತೇವೆ, ಬಾಚ್ಕೋತಿದ್ದೇವೆ, ದೋಚ್ಕೋತಿದ್ದೇವೆ. ನಮ್ಮ ಕಂಟ್ರೋಲ್ ನಾವಿಲ್ಲ. ದೊಡ್ಡ ದಗಾಕೋರರು ನಾವು, ದರೋಡೆಕೋರರು ನಾವು. ದೇಶಕ್ಕೆ ಟ್ಯಾಕ್ಸ್ ಕಟ್ಟಲ್ಲ, ಮನೆಗೆ ಸರಿಯಾಗಿಲ್ಲ ನಾವು, ಗುರುವಾಗಿಲ್ಲ, ತಂದೆ ಆಗಿಲ್ಲ, ಅಣ್ಣನಾಗಿಲ್ಲ, ದೊರೆಯಾಗಿಲ್ಲ, ಮಂತ್ರಿ ಆಗಿಲ್ಲ, ಏನೇನೋ. ಮಕ್ಕಳು, ಅವ್ರು ಆಡೋ ಮಕ್ಕಳು, ಓದೋ ಮಕ್ಕಳು, ಒಂದು ಚೂರು ಇಟ್ಸೋಕೆ ಅದೊಂದು ಇಟ್ಟಿರ್ಬೇಕಿತ್ತೇನೋ ನನ್ನ ಅನಿಸಿಕೆ. ಹೌದು, ನನ್ನ ಅನುಭವದ ಮಾತು. ಮಕ್ಕಳಿಗೆ ನಾವು ಕ್ಷಮಿಸಿ ಬಿಡಬೇಕು. ಆ ತಾಯಿ ಹಿಂಗೆ ಹಿಡ್ಕೋತಿದೆ ಅಲ್ವಾ, ಮಕ್ಕಳಲ್ವಾ, ಆಗುತ್ತಲ್ವಾ, ಬೇಕು ಅಂತಲ್ಲ. ಪ್ಲಾನ್ ಮಾಡಿ ಲೇಟ್ ಬಂದಿಲ್ವಲ್ಲ, ಪ್ಲಾನ್ ಮಾಡಿ ದರೋಡೆ ಮಾಡ್ತಿದಾರಲ್ಲಪ್ಪ, ಏನೇನೋ ಮಾಡ್ತಿದ್ದೀವಿ ನಾವು, ಸುಳ್ಳು ಹೇಳ್ತಿದ್ದೀವಿ. ನೋಡಿ, ಇವತ್ತು ಯಾವ ಮಟ್ಟಕ್ಕೆ ಈ ಒಂದು ರಾಹು ಪ್ರಭಾವ ಆ ಕುಂಭದಲ್ಲಿ, ಆ ಮೂಲ ತ್ರಿಕೋಣದ ಆ ಒಂದು ಬುಧ ನೋಡಿ ವಿಪರೀತ ಗುರುವಿನ ಜೊತೆ ಶುಕ್ರನ ಜೊತೆ ಸೇರಿದ್ರೆ ಅಲ್ಲೊಂದು ಮಕ್ಕಳು ಎಲ್ಲೇ ಮೇಡ್ತಾರಂತೆ. 12 ವರ್ಷದ ಹುಡುಗ ನೋಡ್ಬಾರ್ದನ್ನೆಲ್ಲ ನೋಡಿ ಯಾವುದೋ ಒಂದು ಮಗುನ ಹೇಳ್ಕೊಂಡು ಹೋಗಿ ರೇಪ್ ಮಾಡ್ಬಿಟ್ಟಿದ್ದಾನೆ ಅಂದ್ರೆ ನಾವು ಕೇಳಬಾರ್ದು ಕೇಳ್ತಿದ್ದೇವೆ. ಕಲಿಯುಗ ಪ್ರವೇಶ ಆಗೋಯ್ತು ಅಂತ ಕೇಳಿದ್ದುಂಟ. ಏನ್ ಮಾಡ್ಬೇಕು ಅಂದ್ರೆ ನಮ್ ಘನ ಸರ್ಕಾರಗಳು ಇನ್ನು ಮೇಲೆ 16 ವರ್ಷದ ಒಳಗಿನ ಮಕ್ಕಳಿಗೆ ಫೋನ್ ಏನಾದ್ರು ಇಟ್ಕೊಂಡಿದ್ರೆ ಅವ್ರ ತಂದೆ ತಾಯಿಗೆ ಮಿನಿಮಮ್ 6 ತಿಂಗಳು ಜೈಲು, ಇಲ್ಲ 1 ತಿಂಗಳು ಕಠಿಣ ಶಿಕ್ಷೆ ಅಂತ ಹಾಕ್ಬಿಡ್ಬೇಕು. ಮಕ್ಕಳಿಗೆ ಅದು ಗೊತ್ತಿಲ್ಲ, ಅದ್ರ ಸೀರಿಯಸ್ನೆಸ್ ಗೊತ್ತಿಲ್ಲ. ಅದ್ರಲ್ಲಿ ಏನೋ ಬರ್ತಾನೆ, ಗಡ್ಡ ಬಿಟ್ಕೊಂಡು ಒಂದ್ ಹಿಂಗೆ ಎತ್ತಾನೆ ಬಾಟ್ಲು, ಇನ್ನೊಂದೇನೋ ಮಾಡ್ತಾನೆ ಅವನು. ಅಂಥದ್ದೆಲ್ಲ ಬರ್ತಿದ್ದಾವೆ, ಬೇರೆ ಬೇರೆ ಅಸಹ್ಯದ ಪರಮಾವಧಿ. ಅವ್ರಿಗೇನು ಯಾವ ಕಂಟೆಂಟ್ ಹಾಕಿದ್ರು ನೋಡೋರು ಒಬ್ಬೊಬ್ರಿಗೂ ಒಂದೊಂಥರ ವಿಚಿತ್ರ ಖಯಾಲಿಗಳಿದೆ. ಅಂಥದ್ದು ನೋಡ್ಕೋತಾರೆ, ಮಾಡ್ಕೋತಾರೆ. ನಾವು ದುಡ್ಡು ಮಾಡ್ಕೊಂಡ್ರೆ ಸಾಕು ಅಂತ. ಮಕ್ಕಳಿಗೆ ಅದು ಗೊತ್ತಿಲ್ಲ. ಮಕ್ಕಳೇ ಅದು, ನೀವೇನೇ ಹೇಳಿ ಮಕ್ಕಳೇ ಅದು. 2 ಗಂಟೆಗೆ ಎಕ್ಸಾಮೇ, ನಿಜವೇ ಮೊದಲೇ ಬರಬೇಕಿತ್ತು, ಸತ್ಯವೇ.
ಇಲ್ಲೂ ಆಗ್ಬಿಡುತ್ತೆ. ಹಾಗೇ ಇಲ್ವಾ? ನಾವು ತಪ್ಪೇ ಮಾಡಿಲ್ವಾ ಹೇಳಿ? ನುಂಗಣ್ಣರಾಗ್ಬಿಟ್ಟಿದ್ರಿ. ಬೆಂಗಳೂರಲ್ಲಿ ಎಷ್ಟು ಕೆರೆಗಳು ನುಂಗ್ಬಿಟ್ಟಿದ್ದೀವಿ. ಯಾರು ಮಾತಾಡ್ತಿಲ್ಲ ಇವತ್ತು. ನ್ಯಾಯ ಧರ್ಮ ಅದರಿಂದ ಆಗೋ ಸಾಧಕ ಬಾಧಕ ಲ್ಯಾಂಡ್ ಅಕ್ವಸಿಷನ್ ಅಂತ ಹೇಳಿದ್ರೆ ಸರಿಯಾದಂತ ಒಂದು ಯಾರು ಮಾತಾಡ್ತಿಲ್ಲ. ಬರೀ ಕೆಲವು ವ್ಯಕ್ತಿಗಳು ಮಾತಾಡ್ತಿದ್ದಾರೆ. ಅಲ್ಲಿ ನೋಡಿ, ರಾಹುಗೆ ಗುರು 6ನೇ ಮನೆ, ಗುರುವಿನಿಂದ 6ನೇ ಮನೆ ಗುರು. ನಾವು ನೋಡ್ತೇವೆ ಅದು ಆಗೋದೇ ಇಲ್ಲ ಅಂತ ಹೇಳ್ತೀವಿ. ಸಿಕ್ಕಾಬಟ್ಟೆ ಧರ್ಮಕ್ಕೆ ಜ್ಞಾನಕ್ಕೆ ಅಪವಿತ್ರತೆ ಬರುತ್ತೆ. ಸಿಕ್ಕಾಬಟ್ಟೆ ರಾಮನ ಬಗ್ಗೆ ಇನ್ನೊಂದರ ಬಗ್ಗೆ ಮಾಡೋ ತುಂಬಾ ಕೆಲಸ ಇದೆ. RSS ನವರು ಲೆಕ್ಕ ಕೊಡಿ ಅಂತ ತುಂಬಾ ಕೆಲಸ ಇದೆ ಸರ್ ನಮ್ಗೆ. ಇಲ್ಲಿ ರೋಡುಗಳು ಇನ್ನು ತುಂಬಾ ಮಾಡೋದಕ್ಕೆ ಇರೋ 650 ದಿನದಲ್ಲಿ ನೀವೊಂದು 150-180 ದಿನ ನಿಮ್ ಕಂಟ್ರೋಲ್ ಇರಲ್ಲ. ಸೆಂಟ್ರಲ್ ಗವರ್ಮೆಂಟ್ ಕೈಗೆ ಬಂದ್ಬಿಡುತ್ತೆ, ಎಲೆಕ್ಷನ್ ಕಮಿಷನ್ ನಿಗಾಗ್ ಬರುತ್ತೆ. ನೀವೇನೇನೋ ಅನೌನ್ಸ್ ಎಲ್ಲ ಮಾಡೋಕ್ಕಾಗಲ್ಲ. ಆಲ್ರೆಡಿ ಪೆನ್ಷನ್ ಸಮಸ್ಯೆ ಇದೆ, ಆಲ್ರೆಡಿ ಗೃಹಲಕ್ಷ್ಮಿಗೆ ಇನ್ನೊಂದು ಸಬ್ಮಿಟ್ ಮಾಡಬೇಕು, ಫ್ರೀ ಬಸ್ಸಿಗೆ ಇನ್ನೊಂದು ಸಬ್ಮಿಟ್ ಮಾಡಬೇಕು, ಏನೇನೋ. ಹೌದು, ಅವರು ಆ ಒಂದು ಲೀಕೇಜ್ನ ತಡಿಲಿಕ್ಕೆ ಮಾಡ್ತಿದ್ದಾರೆ, ಕರೆಕ್ಟೇ. ಅದು ಕೊಡೋವಾಗ್ಲೇ ಅದು ಹೇಳ್ಬೇಕಿತ್ತು, ಇಷ್ಟೆಲ್ಲ ರೂಲ್ಸು ಪ್ರೋಟೋಕಾಲ್ಸ್ ಇರುತ್ತೆ ಅಂತಕ್ಕಂಥದ್ದು. ಇದೆಲ್ಲ ನಡೀತಿದೆ. ಏನೇನೋ ತಪ್ಪುಗಳು ನಮ್ಮಿಂದ ಆಗ್ತಿದ್ದಾವೆ. ಮಕ್ಕಳಲ್ವಾ, ಮಾಡ್ಬೋದಿತ್ತಲ್ವಾ? ಎಷ್ಟು ಪರ್ಸೆಂಟೇಜ್ ಮಕ್ಕಳು ಲೇಟ್ ಬಂದಿರ್ತಾರೆ? ಒಂದು 15 ನಿಮಿಷ ಗ್ರೇಸ್ ಪೀರಿಯಡ್ ಇಡ್ಬೋದಿತ್ತು. ಅದಕ್ಕೂ ಮೇಲೆ ಬಂದಿದ್ರೆ ನಾವೇನೂ ಮಾಡೋಕ್ಕಾಗೋದಿಲ್ಲ. ಮಕ್ಕಳಲ್ವಾ, ಯಾರು ಗಮನಿಸ್ತಾರೆ. ನೋಡಿ, ಗುರುವಿಂದ 6ನೇ ಮನೆಗೆ ನಾವು ನೋಡ್ತೀವಿ, ಅವನು ಅಲ್ಲೇ ಕೂತಿದ್ದಾನೆ. ಧನುಸು ರಾಶಿ ಗುರು 6ನೇ ಮನೆಗೆ ಅಧಿಪತಿ, ಅಲ್ಲೇ ಬಂದು ಕಟಕದಲ್ಲಿ ಕೂತಿದ್ದಾನೆ. ಸೊ ಆ ಮಕ್ಕಳ ಮನಸ್ಸು ಏನಾಗ್ಬೇಕು? ಏನ್ ಗಾಬರಿ ಆಗ್ಬೇಕು? ಆಲ್ರೆಡಿ ಗಾಬರಿಗಳಿಗೆ ಮಕ್ಕಳು, ಎಷ್ಟೋ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಮತ್ತೆ ಇನ್ನೊಂದು ಬಾರಿನ ಇನ್ನೊಂದು ಕಾಂಪಿಟೇಷನ್. ಹೌದು, ಕಾಂಪಿಟೇಷನ್ನೇ ಕಡಿಮೆ ಅಂದ್ರೆ 20-25 ಲಕ್ಷ ಮಕ್ಕಳ ಒಂದು ಭವಿಷ್ಯತ್ತು ಅಲ್ಲಿದೆ. ಅಷ್ಟು ಜನ ಪ್ರಯತ್ನ ಮಾಡ್ತಿರ್ಬೇಕಾದ್ರೆ ಮತ್ತೊಂದು ಅವಕಾಶ ಕೊಟ್ಟಿದ್ದಾರೆ ಅಂದ್ರೆ ನಿಮಗೆ ದೇವರು ಮರಳಿ ಇನ್ನೊಂದು ಅವಕಾಶ ಕೊಡಲ್ಲ. ಮರಳಿ ಸೆಕೆಂಡ್ ಚಾನ್ಸ್ ಅಂತ ಹೇಳ್ತಾವೆ. ತುಂಬಾ ಅಪರೂಪ. ಕೆಲವರು ಒಂದು 4-5 ಕ್ವಶನ್ಗಳು ಬಿಟ್ಬಿಟ್ಟಿರ್ತೀರಿ, ಅದನ್ನ ಮತ್ತೆ ರಿವೈಸ್ ಮಾಡ್ಕೊಳ್ಳೋದು, ಆ ಎಕ್ಸಾಮ್ ಫಿಯರ್ ಇಂದಲೇ, ಭಯದಿಂದಲೇ ತುಂಬಾ ಚೆನ್ನಾಗಿ ಗೊತ್ತಿರೋದು ಅರ್ಧಂಬರ್ಧ ಮಾಡಿ ಬಂದ್ಬಿಟ್ಟಿರ್ತೀರಿ. ಎಷ್ಟೊಳ್ಳೆ ಅವಕಾಶ ಕೊಟ್ಟಿದ್ದಾರೆ ಗೊತ್ತಾ? ಇದು ಆಗಿದ್ದು ಒಳ್ಳೇದೇ ಆಯ್ತು ಅಂತ ತುಂಬಾ ಜನ ಯೋಚನೆ ಮಾಡಿಲ್ಲ. ಅರೆ, ನಾನು ಮಿಸ್ ಮಾಡಿದ್ದೆ ಅಂತ. ಅವರೆಲ್ಲ ಜಾಕ್ಪಾಟು. ಮಕ್ಕಳಲ್ಲಿ ನಾವು ತುಂಬಿಸೇ ಇಲ್ಲ. ಅಲ್ಲಿ ನೋಡಿ, ಗುರುವಿನಿಂದ ಗುರು 6ನೇ ಮನೆ ಅಧಿಪತಿ ಅಲ್ಲಿ ಬಂತು ಅಂದ್ರೆ ಅದು ಹೋಯ್ತು. ಅದು ಮಕ್ಕಳ ಮನಸ್ಸಿನಲ್ಲಿ ಅಲ್ಲೊಂದು ದೌರ್ಭಾಗ್ಯ ಸ್ಥಿತಿ, ದುರ್ಬಲ ಮನಸ್ಥಿತಿ, ಆತ್ಮಹತ್ಯೆಯ ಮನಸ್ಥಿತಿ. ಆ ಕುಜ ರಾಹು ಪ್ರಭಾವ ಇದೆ ಮಕ್ಕಳೇ. ರಾಹು ಕುಜನನ್ನು ನೋಡ್ತಿದೆ, ಒಂಥರ ಆಂತರಿಕ ದಂಗೆಗಳಾಗತಕ್ಕಂಥದ್ದು ಆಗುತ್ತೆ. ನಮ್ಮ ಮಕರ ಲಗ್ನಕ್ಕೆ ಪಂಚಮದಲ್ಲಿ ಕುಜ, ಮಕರ ಲಗ್ನಕ್ಕೆ ಕುಜ ಬಂದು ಬಾಧಕ ಬೆಂಕಿ. ಅವನ್ ಬಂದು ಪೂರ್ವ ಪುಣ್ಯ ಸ್ಥಾನದಲ್ಲಿ ಕೂತಿದ್ದಾನೆ ಅಂದ್ರೆ ನಮ್ಮ ಹೆಸರು ಕೆಡಿಸೋದು, ಗೌರವ ಕೆಡಿಸೋದು, ಇದೆಲ್ಲ ನಡೆಯುತ್ತೆ ದೇಶಕ್ಕೆ. 2ನೇ ಮನೆಯಲ್ಲಿ ರಾಹು ಅಂದ್ರೆ ಪೊಂಗು ರಾಹು ಅಂತ ಹೇಳ್ತಾವ. ಒಂಥರ ಉಕ್ಕಿಸ್ತಾನೆ ಅವನು. ಅಟ್ಯಾಚ್ಮೆಂಟ್ಸ್ ಅನ್ನೋದನ್ನ ನೋಡೋದು ನಾವು ರಾಹುವಿಂದ ನೋಡ್ತೇವೆ. ಡಿಟ್ಯಾಚ್ಮೆಂಟ್ಸ್ ಅನ್ನೋದು ಕೇತುವಿಂದ ನೋಡ್ತೇವೆ. ರಾಹು ಯಾವ ಮನೇಲಿ ಇರ್ತಾನೋ ಆ ಮನೆಗೆ ಬಲ. ಕುಂಭದಲ್ಲಿ ಕುಳಿತಿದ್ದಾನೆ, ಶನಿಯ ಒಂದು ಮನೇಲಿ ಕುಳಿತಿದ್ದಾನೆ. ನಾನು ಮಾಡೋದೇ ಸರಿ, ನನಗೆ ಸರಿ, ವರ್ಕ್ ಫ್ರಮ್ ಹೋಮೇ ಸರಿ, ನಾನು ಬಂದು ಕೆಲಸ ಮಾಡೋಲ್ಲ, ಮಿನಿಮಮ್ 1 ಲಕ್ಷ ಸಂಬಳ ಇದ್ರೇನೆ ಬರೋದು. ಈ ತರದ್ದು ಏನೇನೋ ತಪ್ಪಾದಂತ ಒಂದು ಕದಲಿಕೆಗಳು, ದೇಶದ್ರೋಹಿ ಘಟನೆಗಳು ನಡೀತವೆ. ಕುಜ ಶುಕ್ರನ್ ಮನೇಲಿ ಕೂತಿದ್ದಾನೆ. ಇರೋ ಮನೆ ಧ್ವಂಸ, ಆ ಬೆಂಕಿ. ಶುಕ್ರ ಇರೋ ಮನೆಗೆ ಬಲ್ಲ ಅಂದ್ರೆ ಕುಜ ನೋಡೋ ಮನೆಗೆ ಧ್ವಂಸ. ಆ ತರದೊಂದು ತಂದಿಡ್ತಾನೆ. ಆ ಜಲರಾಶಿಯನ್ನೇ ನೋಡ್ತಿದ್ದಾನೆ. ಸೊ ಜಲಸ್ಥಳಗಳಿಗೆ, ಬೆಂಕಿ ಸ್ಥಳಗಳಿಗೆ, ಬೆಟ್ಟ ಗುಡ್ಡ ಬರಡಾಗಿ ಬಿಡುತ್ತದೆ. ರಾಹು ಕುಜನನ್ನ ನೋಡ್ತಿದ್ದಾನೆ. ರಕ್ತಕಾರಕ, ಭೂಮಿಕಾರಕ, ಧಾನ್ಯಕಾರಕ, ಬೆಳೆಕಾರಕ, ಶಕ್ತಿಕಾರಕ. ಶಕ್ತಿ ಎಲ್ಲಿಂದ ಬರೋದು? ಅನ್ನ. ಆ ಅನ್ನವನ್ನ ರಾಹು ನೋಡ್ತಿದ್ದಾನೆ, ಕೆಡ್ಸಾಕ್ತಾನೆ. ತುಂಬಾ ಕೇರ್ಫುಲ್. ದೇವರನ್ನೇ ಪ್ರಾರ್ಥನೆ ಮಾಡ್ಬೇಕು. ಈ 60 ದಿನ ನಾವು ಮಾಡೋ ಪ್ರಾರ್ಥನಾ, ಆ ಒಂದು ನಮ್ಮಲ್ಲಿ ಒಂದು ಚೈತನ್ಯ ತುಂಬಿಸುತ್ತೆ. ನಾವು ಲೋಕಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು ಮಕ್ಕಳೇ, ರೈತರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು ಮಕ್ಕಳೇ. ಟ್ರಾನ್ಸ್ಪೋರ್ಟೇಷನ್ ಇಶ್ಯೂಸ್ ಆಗುತ್ತೆ, ಬೆಂಕಿ ಅವಘಡಗಳು ಹೆಚ್ಚಾಗುತ್ತವೆ ಈ ಒಂದು 40-45 ದಿನ. ಅದರಲ್ಲೂ ರಾಹು ಕುಜನ್ಸಾರಿಗೆ ಬರ್ತಾನೆ ಈ 30ನೇ ತಾರೀಕು ಅಂತ ಅನ್ಕೋತಾನೆ. ಸೊ ದಟ್ ಮ್ಯಾನ್ ಟ್ರಾನ್ಸ್ಫಾರ್ಮ್ಸ್. ಅದೊಂದು ಬೇರೆ ನನಗೆ ಭಯ ಬಂದ್ಬಿಟ್ಟಿದೆ.
ಕುಜನಸಾರದಲ್ಲಿ ರಾಹು ಬಂದರೆ ದಟ್ ಇಸ್ ಒನ್ ಮೋರ್ ಅಟ್ಯಾಚ್ಮೆಂಟ್. ಬೆಂಕಿ, ಅವನು ಬಂದು ಗಾಳಿಕಾರಕ, ಸುಂಟ್ರ ಗಾಳಿಕಾರಕ. ಸುತ್ತ ಹಾಕೊಂಡು ಬಂದು ಹೊಡಿತಾನೆ. ಈಸ್ ಆಸ್ಪೆಕ್ಟಿಂಗ್ ಧನುಸ್ಸನ್ನೇ ನೋಡ್ತಿದ್ದಾನೆ ನೋಡಿ. ತುಂಬಾ ಒಳ್ಳೆಯವ್ರು ಕೆಟ್ಟವ್ರು ಆಗೋದು, ಡಿಸಿಷನ್ ಮೇಕಿಂಗ್ ನಲ್ಲಿ ಎಡವಟ್ಟುಗಳಾಗೋದು, ಇವುಗಳೆಲ್ಲ ತೋರಿಸ್ತದೆ. ಎಲ್ಲರೂ ಹೊಸಲು ಹೊರಗಡೆ ಒಂದು ದೀಪ, ಸ್ವಾಮಿ ಭಗವಂತ ಸಕಾಲಕ್ಕೆ ಮಳೆ ಆಗ್ಲಿ, ಒಂದಷ್ಟು ಒಳ್ಳೆ ಮಳೆ ಆಗ್ಲಿ ಅಂತ ಪ್ರಾರ್ಥನೆ ಮಾಡಿ. ಎಲ್ಲರೂ ಪ್ರಾರ್ಥನೆ ಮಾಡಿ ಮಕ್ಕಳ, ಎಲ್ಲರನ್ನೂ ಕೇಳ್ಕೊತಿದ್ದಾನೆ. ಎಲ್ಲರೂ ಪ್ರಾರ್ಥನೆ ಮಾಡಿ. ಎಲ್ಲೂ ಅಕಾಲಿಕ ಮಳೆ ಸುರಿತಿದೆ. ನಮ್ಮ ಬೆಂಗಳೂರಿಗೆ ಇಷ್ಟು ಮಳೆ ಬೇಕಿಲ್ಲ, ದಬಾ ದಬಾ ಅಂತ ಹೊಡಿತಿದೆ. ಬೆಂಗಳೂರಲ್ಲಿ ಇರೋ ರಸ್ತೆಗಳ ಕಾಮಗಾರಿ ಎಲ್ಲ, ನಿಜವಾದ ಕಾಮಗಾರಿ ಎಲ್ಲ ತೋರಿಸ್ತಿದೆ. ಮೊನ್ನೆ ನಮ್ಮ ಮಿನಿಸ್ಟರ್ ಕೃಷ್ಣ ಬೈರೇಗೌಡ ಅವರು ಒಬ್ಬರು ಕಾಂಟ್ರಾಕ್ಟರ್ನ ಲಿಸ್ಟ್ಗೆ ಹಾಕಿದ್ದಾರೆ. ಈ ಥರದ್ದು ಮಾಡಿದಿರಿ, ಈ ಥರದ್ದು ಫ್ರಾಡ್ ಮಾಡಿದಿರಿ, ಸರಿಯಾಗಿ ಮಾಡಿಲ್ಲ, ಈ ಥರದ್ದು ತೆಗೆದು ಕುತ್ಕೊಂಡು ಅವ್ರು ದಿನ 100 ಕಾಂಟ್ರಾಕ್ಟರ್ನ ಇದು ಮಾಡ್ಬೋದು, ಫೈನ್ಗಳು ಮಾಡೋದು. ಇನ್ನೊಂದು ತುಂಬಾ ಒಳ್ಳೆ ಆಡಳಿತ ಮಾಡ್ಬೋದು ಸರ್. ನಿಮಗೆ ನಮಸ್ಕಾರ, ನೀವು ಮಾಡ್ಕೊಳ್ಳಿ, ನಿಮ್ಮ ರಾಜಕೀಯಗಳು ನಿಮಗಿರ್ಲಿ. ಅಲ್ಲೇನೋ ಮಾಡೋದನ್ನ ಬಿಟ್ಟು ಕೆಲವರುಗಳಂತೂ ಇನ್ನೊಂದರಲ್ಲಿದ್ದಾರೆ. ಅಡ್ಡ ಮತದಾನ, ಆಣೆ ಪ್ರಮಾಣ, ಇದೆಲ್ಲ ಏನು ಸರ್? ಅಲ್ಲಿ ಓಟ್ ಹಾಕುವಾಗಲೇ ಯಾರು ಓಟ್ ಹಾಕ್ತಿದೀವಿ ಅಂತ ಅವ್ರ ಏಜೆಂಟ್ಗೆ ತೋರಿಸೋ ಆಗಿದೆ ಬಿಟ್ಟಿದ್ರೆ ಪ್ರಾಬ್ಲಮ್ ಸಾಲ್ವ್. ರಾಜ್ಯಸಭೆಗೊಂದು ಲೆಕ್ಕ, ಇಲ್ಲಿ ಒಂದು ವಿಧಾನಸಭೆಗೊಂದು ಲೆಕ್ಕ, ಈ ಮಾತೇ ಬರ್ತಿರ್ಲಿಲ್ವೇ? ಡೀಲೇ ನಡೀತಿರ್ಲಿಲ್ವೇ? ನಾವು ಹಾಕೊಂಡಿರೋ ಒಂದು ಇದು, ನಾವೇ ಮಾಡ್ಕೊಂಡಿರೋ ಒಂದು ಇದು ಹೆಂಗೆ ಅಂದ್ರೆ ನಾವೇ ಹಳ್ಳ ತೋಡ್ಕೊಂಡು ಇಟ್ಟಿದ್ವಿ. ಇವ್ರು ನಡ್ಕೊಳ್ತಿರೋ ನಡವಳಿಕೆಗಳು, ಇವರನ್ನ ನಾವು ಆರಿಸಿದ್ದು ವಾಪಸ್ ಕರ್ಸ್ಕೊಳ್ಳೋ ಅಂತ ಒಂದು ರೆಸೊಲ್ಯೂಷನ್ ಇಡಬೇಕು. ಅಂಥದ್ದೊಂದು ಸಂವಿಧಾನದಲ್ಲಿ ಬದಲಾವಣೆ ಮಾಡಬೇಕು. ಯಾವಾಗ್ಲೂ ಮಾಡಿರೋ ಬ್ರಿಟಿಷ್ ಕಾನೂನು, ಹೌದು ಇದೆಲ್ಲ ಬ್ರಿಟಿಷ್ ಕಾನೂನಿನ ಸಿಸ್ಟಮ್ಗಳೇ ಇವತ್ತು 80% ನಡೀತಿರೋದು. ರಾಜಕೀಯ ಮಾತಾಡಬಾರ್ದು, ಅಷ್ಟೇ ಅಸಹ್ಯ ಆಗುತ್ತೆ. ಇರ್ಲಿ, ಇನ್ನಷ್ಟು ವಿಚಾರಗಳಿದೆ. ಹುಷಾರ್ ಮಕ್ಕಳೇ. ಕುಜರಾಹು ಸಂಧಿ, ಬೆಂಕಿ, ಜಗಳ 100% ಹೇಳ್ತಾನೆ. ಧರ್ಮಕ್ಕೆ ಸಂಬಂಧಪಟ್ಟಂತ, ಡ್ರಗ್ಸ್ಗೆ ಸಂಬಂಧಪಟ್ಟಂತ, ಭೂಮಿಗೆ ಸಂಬಂಧಪಟ್ಟಂತ, ಈ ಒಂದು ಭೂಸೇನೆಗೆ ಸಂಬಂಧಪಟ್ಟಂತ ಸಮಸ್ಯೆಗಳಿದ್ದಾವೆ. ಗುಡ್ಡಗಾಡುಗಳು, ಬಾರ್ಡರ್ಗಳು ಉಕ್ಕಿ ಹರಿತಾವೆ ನೋಡಿ. ಅಲ್ಲಿ ಒಬ್ಬೊಬ್ಬರು ಒಂದೊಂದು ಪಕ್ಷಾಂತರಗಳು ಅನ್ನೋ ಒಂದು ಮಾತುಗಳು ನಡೀತಿದೆ. ಏನೇನೋ ಮಾಡ್ತಿದ್ದಾರೆ. 60 ವರ್ಷಕ್ಕೊಮ್ಮೆ ಬರೋ ಪರಿವರ್ತನೆ. ಸೊ ವಿ ನೀಡ್ ಟು ಅಬ್ಸರ್ವ್. ನಾವು ಕನ್ನಡದವರಾಗೆ, ನಾ ಹೇಳದ್ನಲ್ಲ, ಕೃಷ್ಣರೇ ಎದ್ದು ಬರ್ತಾರೆ ತನ್ನ ಭಕ್ತನನ್ನ ಕಾಪಾಡ್ಲಿಕ್ಕೆ. ಆದ್ರೂ ಅರ್ಜುನ ತನ್ನ ಪ್ರಯತ್ನ ಬಿಡ್ಲಿಲ್ಲ. ನಾವು ಕನ್ನಡದವರ ಹಾಗೆ ನಾವು ವ್ಯಕ್ತಿಗಳು ಪೂಜೆ ಮಾಡೋಕೆ ಹೋಗೋದಿಲ್ಲ. ನೀವು ಯಾವುದೇ ರಾಜ್ಯ ತಗೊಳ್ಳಿ, ನಮ್ಮ ಕರ್ನಾಟಕದ ಒಂದು ಕನ್ನಡಿಗರ ಆಲೋಚನಾ ಶಕ್ತಿ ಯಾರು ನಮ್ಮ ಆಲೋಚನಾ ಶಕ್ತಿಗೆ ಸಮರಲ್ಲ. ನಮಗ್ ಬಂದಷ್ಟು ಜ್ಞಾನಪೀಠ ತಗೊಳ್ಳಿ, ಎವ್ರಿಥಿಂಗ್ ಪೀಸ್ಫುಲ್ ತಗೊಳ್ಳಿ, ಎವ್ರಿಥಿಂಗ್. ಈ ಬಾರಿ ಕಾವೇರಿದೇನು ಗಲಾಟೆ ಆಗುತ್ತೋ, ಕಾವೇರಿ ಕೊಳ್ಳದಲ್ಲಿ ನೀರಿನ ಕೊರತೆ ಬರುತ್ತೆ, ಅದಕ್ಕೇನ್ ಗಲಾಟೆ ಆಗುತ್ತೋ. ಯಾವಾಗ್ಲೂ ಅಷ್ಟೇ. ಅವ್ರು ಹೇಳೋದೇನ್ ಗೊತ್ತಾ, ಹೆಚ್ಚುವರಿ ನೀರು ಬಿಟ್ಟಿದ್ದಾರೆ ವಿನಾ ನಮಗೆ ರೆಗ್ಯುಲರ್ ನೀರು ಬಿಟ್ಟೇ ಇಲ್ಲ ಅಂತ. ಸ್ವಾಮಿ, ನಾವು ಬಳಸ್ತಿರೋದೇ 3 ಡಿಸ್ಟಿಕ್ ಸ್ವಾಮಿ. ಏನ್ ಮಂಡ್ಯಾಗ ಇಲ್ವೇ ಇಲ್ವಾ? ಮೈಸೂರಿಗೆ ಒಂದಷ್ಟು ಬೇಡವಾ? ಬೆಂಗಳೂರು ಕುಡಿಯೋಕ್ ನೀರು ಬೇಡವಾ? ಏನ್ ಸ್ವಾಮಿ ಮಾತಾಡ್ತೀರಾ ನೀವು? 18 ಡಿಸ್ಟಿಕ್ ತಗೋತಿದ್ದೀರಿ ಸ್ವಾಮಿ ನೀವು ಹೆಚ್ಚುವರಿನೋ ವಾಟ್ ಎವರ್. 18 ಡಿಸ್ಟಿಕ್ಸ್ ಆರ್ ಸರ್ವೈವಿಂಗ್. 18 ಡಿಸ್ಟಿಕ್ ಬಂಗಾರದ ಬೆಳೆ ಅಂತ ತೆಗಿತಿದ್ದಾರೆ. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಬಂಗಾರದ ಬೆಳೆ. ಹೌದು, ಅದು ಡ್ರೌಟ್ ಪ್ಲೇಸೇ. ಅಲ್ಲಿ ಒಣ ಬೇಸಾಯ ಅವ್ರದ್ದು, ಒಪ್ಕೋತೇವೆ, ನಿಜವೇ. ನಮ್ಮ ನೀರನ್ನೇ ನೆಚ್ಕೊಂಡಿರೋದು. ನಮ್ಮ ಮಗಳು ಅವ್ರ ಮನೆಗೆ ಹೋದ್ಮೇಲೆ ಅವ್ರದೇ, ಇದು ಸತ್ಯವೇ. ಅದಕ್ಕೆ ನಮಗೆ ಕಾವೇರಿ ಶಾಪ, ಕರ್ನಾಟಕಕ್ಕೆ ಕಾವೇರಿ ಪುಷ್ಕರ ಶಾಪ ಅಂತ ಹೇಳ್ತೇವೆ. ಕಾವೇರಿ ನಮ್ಮವಳೆ, ನಮ್ಮ ಮಗಳೇ. ಅಂದ್ರೆ ನಮ್ಮ ಮಗಳ ಮೇಲೆ ನಮ್ಗೆ ಅಧಿಕಾರ ಇಲ್ಲ. ಇಲ್ಲೇ ಇರಮ್ಮ, ಇಲ್ಲಪ್ಪ ಅಳಿಮಯ ಬೈತಾನೆ. ಕಾವೇರಿ ಪುಷ್ಕರದಲ್ಲಿ ಹುಟ್ಟಿದವ್ರದೆಲ್ಲ ಈ ರೀತಿ ಇರುತ್ತೆ. 1970, 1982, 1994, 2006 ನೀವು ನೋಡಿ, ನಿಮಗೆ ಕಾಲ್ಭಾಗ ಸುಖ. ಅಲ್ಲೇನೋ ಒಂದು ಹೆತ್ತವನ್ನೂ ಬಿಡಲಾರಿರಿ. ಆ ಒಂದು ಹೋದ ಮನೆಯಲ್ಲೂ ಕೂಡ ನಿಮಗೆ ಎಲ್ಲಿದ್ದರೂ ನಮಗೊಂದು 21 ಲೋಟ ನೀರು, 21 ಒಂದು 25 ಲೋಟ ನೀರು ಬರುತ್ತೆ ಕಾವೇರಿದು. 18 ಲೋಟ ಅವ್ರಿಗೆ ಹೋಗುತ್ತೆ. ಒಂದು 3 ಲೋಟ ನೀರು ನಾವು ಬಳಸ್ತೀವಿ, ಇನ್ನು 2-3 ಲೋಟ ಸಮುದ್ರಕ್ಕೆ ಹೋಗಿ ಸೇರುತ್ತೆ. ಅದಕ್ಕೂ ಅವ್ರು ಸರಿಯಾಗಿ ವ್ಯವಸ್ಥೆ, ಸಮುದ್ರಕ್ಕೆ ಇಷ್ಟು ನೀರು ಸೇರ್ಲೇಬೇಕು ಅನ್ನೋದು ಇದೆ. ಸೊ ಅದೊಂದು ಅನಾಹುತ ಬೇಯಿಸ್ತಕ್ಕಂಥದ್ದುಂಟು. ರೈತರು ನೋಡಿಕೊಂಡು
ಒಣ ಬೇಸಾಯಕ್ಕೆ ಸಂಬಂಧಪಟ್ಟಂಥದ್ದು, ದೀರ್ಘಾವಧಿ ಬೆಳೆ, ನೀರು ಕಡಿಮೆ ಬಳಸ್ತಕ್ಕಂಥದ್ರ ಒಂದು ವ್ಯವಸ್ಥೆಗೆ ತಕ್ಕಂಥದ್ದು ಮಾಡಿಕೊಳ್ಳಿ. ಅಲ್ಪ ಸ್ವಲ್ಪ ಮಾನ್ಸೂನ್ ಕೊರತೆ. ಯಾವಾಗ ಅತಿಸಾರ ಯೋಗದಲ್ಲಿ ಗುರು ಓಡ್ತಾನೋ, ಒಳ್ಳೆ ನೋಡೋಗ್ಬಿಟ್ಟ, ನಮ್ ಜೊತೆಲಿ ಬಂದ, ಮಾತಾಡ್ತಿದ್ದೆ, ಹಿಂಗ್ ತಿರುಗಿ ನೋಡೋಷ್ಟ್ರಲ್ಲಿ ಇಲ್ಲ, ಅಯ್ಯೋ ನನಗೆ ಪೂರ್ತಿ ದಾರಿ ಹಿಡ್ಕೊಂಡು ನಡೆಸ್ತಾನೆ, ನನಗೆಲ್ಲ ಮಾರ್ಗದರ್ಶನ ಮಾಡ್ತಾನೆ ಅಂದ್ರೆ ನಮ್ಮ ಟೀಚರು, ನಮ್ಮ ಗುರು ನಮ್ಮ ಕ್ಲಾಸಿಗೆ ಬಂದ್ರು. ಎಕ್ಸಾಮ್ ಈಗ ನೀಟಿಗೆ ಪ್ರಿಪೇರ್ ಆಗ್ತಿದ್ದೀವಿ, JEE ಪ್ರಿಪೇರ್ ಆಗ್ತಿದ್ದೀವಿ, ಕ್ಯಾಟಿಗೆ ಪ್ರಿಪೇರ್ ಆಗ್ತಿದ್ದೀವಿ, ಇಲ್ಲ ಒಂದು ಮದುವೆ ಮನೇಲಿ. ಪುರೋಹಿತರು ಬಂದ್ರು, ನಮ್ಮ ಪುರದ ಹಿತವನ್ನು ಬಯಸ್ತಕ್ಕಂಥ ನಮ್ಮ ಪುರೋಹಿತರು, ವೈದಿಕರು, ಆಚಾರ್ಯರು, ಅವ್ರು ಯಾವತ್ತೂ ನಮ್ಗೆ ಒಳ್ಳೇದೇ ಬಯಸೋರು. ಅಂಥವ್ರು ಇಲ್ಲ ನಮ್ಮ ತಂದೆ ತಾಯಿನೇ ತಗೊಳ್ಳಿ, ಅಲ್ಲೊಂದು ಮದುವೆ ವ್ಯವಸ್ಥೆ, ಹಿಂಗಂದ್ರು ಏನು ಎತ್ತ ಅನ್ನೋ ಅಷ್ಟ್ರಲ್ಲಿ ಹೋಗ್ಬಿಟ್ಟಿದ್ದಾರೆ. ನಮ್ಗೆ ಏನ್ ಮಾಡೋದು ದಿಕ್ಕು ತೋಚದಂತ ಸ್ಥಿತಿ. ಆವೇಗವಾಗಿ ಗುರು ಓಡ್ತಿದೆ. ಅದರ ಮೇಲೆ ಈ ರೀತಿಯ ಕುಜರಾಹು ಸಂಧಿ ಪ್ರಳಯಂ ನಿಶ್ಚಿತ, ಅಗ್ನಿಗುಂಡಗಳು ಅಂತ ಹೇಳ್ತವೆ. ಆಕಾಶದಿಂದ ವಿಚಿತ್ರ ಜೀವಿಗಳು ಉದುರುತ್ತವೆ ಅನ್ನತಕ್ಕಂಥ ಮಾತಾಡ್ತವೆ. ಸುಂಟರ ಗಾಳಿ ಬೀಸುತ್ತದೆ, ಬಿಸಿ ಗಾಳಿ ಬೀಸುತ್ತದೆ, ವಾತಾವರಣದಲ್ಲಿ ಅದಲು ಬದಲು ಆಗತಕ್ಕಂಥದ್ದು, ಮನುಷ್ಯನ ಆಲೋಚನೆಗಳಲ್ಲಿ ಅದಲು ಬದಲಾಗತಕ್ಕಂಥದ್ದು. ಜಗನ್ಮಾತೆಯನ್ನೇ ಎಲ್ಲರೂ ಪ್ರಾರ್ಥನೆ ಮಾಡಿ, ನನ್ನ ರೈತ ತಂಪಾಗಿದ್ರೆ ಸರಿಯಾದ ಬೆಳೆ ಬಂತು, ನಮಗೆಲ್ಲ ಅನ್ನ ಬಂತು, ಶಕ್ತಿ ಬಂತು. ಇನ್ನೆಲ್ಲ ಇಂಡಸ್ಟ್ರಿ ಇವತ್ತು 18% ತಂದು ಇಟ್ಕೊಬಿಟ್ಟಿದ್ದೇವೆ. 16 to 18% ಅಗ್ರಿಕಲ್ಚರ್ ರೆವೆನ್ಯೂನ ನಾವು ಜಾಸ್ತಿ ಮಾಡ್ಕೋಬೇಕು. ಎಕ್ಸ್ಪೋರ್ಟ್ ಇಂಪೋರ್ಟ್ ಮಟ್ಟಕ್ಕೆ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೋಬೇಕು. ಯಾವ ಉತ್ಪನ್ನ ಬೆಳೆಸಿದ್ರೆ ಚಂದ, ಯಾವ್ದು ಎಕ್ಸ್ಪೋರ್ಟ್, ಯಾವ್ದು ವ್ಯಾಲ್ಯೂಯೇಷನ್ ಅನ್ನತಕ್ಕಂಥದ್ದು ತುಂಬಾ ನಮ್ಮ ರೈತರೇ ಒಂದು ಗುಂಪು ಕಟ್ಕೊಳ್ಳಿ. ಕುಜರಾಹು ಸಂಧಿ ಇರೋದ್ರಿಂದ 100% ಬೆಳೆಗಳಿಗೆ, ಕಟಾವ್ಗೆ, ನೀರಿಗೆ, ನದಿ, ಕೊಳ್ಳ, ಹಳ್ಳಗಳು ಬತ್ತಿ ಹೋಗುತ್ತವೆ. ಇದು ನನ್ನ ಭಯ. ಯಾಕಂದ್ರೆ ರಾಹುನ ನೋಡ್ತಿಲ್ಲ ಗುರು, ಕುಜನನ್ನು ನೋಡ್ತಿಲ್ಲ ಗುರು. ಅಗ್ನಿಕಾರಕ ಶುಕ್ರನ್ ಮನೆ ನಿಮ್ ಲಕ್ಷ್ಮಿನೆಲ್ಲ ಕರಗಿಸ್ಲಿಕ್ಕೆ ಬಂದಿದ್ದಾನೆ. ಈ ತರದ್ದು ಒಂದು ಬೀಳದ ಜಾಗದಲ್ಲಿ ಮಳೆ, ಈ ತರದ್ದು ಒಂದು ಪ್ರಭಾವ ಉಂಟು. ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ಒಂದು 45-48 ದಿನ ಹೊಸ್ಲೋರ್ಗಳ ಒಂದು ದೀಪ, ಮನೆ ದೇವ್ರಿಗೊಂದು ದೀಪ, ದೇಶ ಸಂಪದ್ಭರಿತವಾಗಲಿ, ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು ಅನ್ನತಕ್ಕಂಥ ಪ್ರಾರ್ಥನೆ ಎಲ್ಲರೂ ಮಾಡ್ಕೊಳ್ಳೋಣ ಮಕ್ಕಳೇ. ಓಂ ತತ್ಪುರುಷಾಯ ವಿದ್ಮಹೆ ಮಹಾಸೇನಾಯ ಧೀಮಹಿ ತನ್ನೋ ಷಣ್ಮುಖ ಪ್ರಚೋದಯಾತ್. ಆ ಸೇನಾಪತಿ, ಆ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಪ್ರಾರ್ಥನೆ ಮಾಡೋಣ. ಸ್ವಾಮಿ, ನಾವು ಚಿಕ್ಕವರು ಸ್ವಾಮಿ, ನಾವು ಮಕ್ಕಳು ಸ್ವಾಮಿ, ನಿಮ್ಮ ಮುಂದ್ಗಡೆ ನಮ್ಮನ್ನ ದಂಡಿಸ್ಬೇಡ ಸ್ವಾಮಿ. ಹೌದು ಸ್ವಾಮಿ, ನಾವು ತಪ್ಪುಗಳು ಮಾಡಿದ್ದೇವೆ, ಎಲ್ಲೋ ಬಾಚಿದ್ದೇವೆ, ದೋಚಿದ್ದೇವೆ, ಕೆರೆಗಳು ನುಂಗ್ಬಿಟ್ಟಿದ್ದೇವೆ, ಏನೇನೋ ಮಾಡಿ ಇಟ್ಟು ಬಿಟ್ಟಿದ್ದೇವೆ, ಮಾಡಿಬಿಟ್ಟಿದ್ದೇವೆ, ಕ್ಷಮಿಸಿ ಅಂತ ಕೇಳ್ತಾ ಎಲ್ಲರೂ ಪ್ರಾರ್ಥನೆ ಮಾಡಿ. ಒಬ್ಬ ರೈತ ಚೆನ್ನಾಗಿದ್ರೆ ನಮ್ಮ ದೇಶ ಚೆನ್ನಾಗಿದ್ದಾಗೆ ನೆನಪಿಟ್ಕೊಳ್ಳಿ ಮಕ್ಕಳೇ. ರೈತ ಕಣ್ಣೀರಿಟ್ಟು ಬಿಟ್ಟು ಸುಟ್ಟು ಹೋಯ್ತು, ನಮಗೆ ಅನ್ನದಾತ ಅವನಿಗೊಂದಿದೆ, ಅವನು ಚೆನ್ನಾಗಿರ್ಬೇಕು. ಅವನು ಚೆನ್ನಾಗಿಲ್ಲ, ಮುಗಿದೋಯ್ತು ಮಕ್ಕಳೇ. ಬೇರೆ ಏನೇನೋ ಮಾಡ್ಲಿಕ್ಕೆ ಹೋಗ್ಬೇಡಿ ದಯಮಾಡಿ. ಒಳ್ಳೇದಾಗ್ಲಿ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರ್ತೇನೆ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಕೆಲವು ರಾಶಿಗಳಿಗೆ ಏನೇ ಮಾಡಿದ್ರು ದೇವರು ಕೊಟ್ಟಿರೋ ಒಂದು ಅದ್ಭುತವಾದ ವರ, ಒಂದು ಅಸಿಸ್ಟೆಂಟ್ ಇಲ್ಲದೆ ಅವ್ರಿಗಿರೋದೇ ಇಲ್ಲ. ನಂಬ್ತೀರಾ?
ಹುಟ್ಟದಾಗಿಂದಲೂ ಅವ್ರಿಗೊಬ್ರು ಅಸಿಸ್ಟೆಂಟ್ ಇರ್ತಾರೆ. ಏನೋ ಒಂದು ಸ್ಕೂಲ್ ಬ್ಯಾಗ್ ಎತ್ಕೊಂಡ್ಬರಕ್ಕೆ, ತರಕಾರಿ ತಗೊಂಡ್ಬರಕ್ಕೆ ಒಂದು ಡ್ರೈವರ್ ಅಸಿಸ್ಟೆಂಟು, ಅಕ್ಕ ಇರ್ತಾಳೆ, ಅಣ್ಣ ಇರ್ತಾಳೆ, ಯಾರೋ ಒಂದು ಗುರು ಇರ್ತಾರೆ ಅವ್ರ ಜೊತೆಯಲ್ಲಿ. ಇಟ್ಸ್ ಬ್ಯೂಟಿಫುಲ್. ಇವ್ರಿಗೆ ಯಾರೋ ಬಂದು ಸಹಾಯ ಮಾಡ್ತಾರೆ, ಅವ್ರಿಗೊಬ್ರು ಅಸಿಸ್ಟೆಂಟ್ ಇರ್ತಾರೆ. ಎಲ್ರಿಗೂ ಸಿಗಲ್ಲಪ್ಪ. ಕೆಲವ್ರಿಗೆ ನಾವು ನೋಡ್ತೀವಿ, ನಾವೇ ಓಡಬೇಕು. ಯಾವ ಕೆಲಸ ಆದ್ರೂ ಒಂದು ಬಿಲ್ ಕಟ್ಟೋಕೆ, ಒಂದು ಎಲ್ಲ ತಲೆನೋವಿಗೆ ನಾವು ಓಡ್ತಲೇ ಇರಬೇಕು. ನಾವೇ ಓಡಬೇಕು, ನಾವೇ ಹೇಳ್ಬೇಕು, ನಾವೇ ನಿಲ್ಬೇಕು, ನಮ್ಗೆ ಯಾರೂ ಇಲ್ಲ ಗುರುಗಳೇ. ಆದ್ರೆ ಕೆಲವು ರಾಶಿಗಳಿಗೆ ಈ ತರದ್ದು ಒಂದಿದೆ. ಟಾಪ್ 3 ರಾಶಿಗಳಿದ್ದಾರೆ ಮಕ್ಕಳೇ. ದೇ ಆರ್ ಬ್ಲೆಸ್ಡ್. ಅವ್ರಿಗೆ ಯಾರೋ ಬರ್ತಾರೆ, ಹೆಲ್ಪಿಂಗ್ ಬರ್ತಾರೆ. ಹೌದು ಅಲ್ವೋ ಹೇಳಿ. ಈ 3 ರಾಶಿಗಳು ನಾನು ಗಮನಿಸಿದ್ದೇನೆ. ಅದ್ರಲ್ಲಿ ಟಾಪ್ ನಂಬರ್ 1 ರಾಶಿ. ಇವ್ರನ್ನ ಮಾತ್ರ ನಾನು ಕಡಿಮೆ ಅಂದ್ರೆ 1,000 ಜನ, ನಾನು ಈ ಒಂದು 32 ವರ್ಷದ ಒಂದು ಜರ್ನಿ ಇದೆಯಲ್ಲ, ಈ ಪ್ರಯಾಣ ನಿಮ್ಮಗಳ ಜೊತೆ, ಈ ಒಂದು ಜ್ಯೋತಿಷ್ಯ ಯಾರಾದ್ರೂ ಇರ್ತಾರ ಅವ್ರ ಜೊತೆ. ಈಗಾದ್ರೂ ಬರ್ತಾರೆ, ಅವ್ರಿಗೊಬ್ರು ಬರ್ತಾರೆ. ಒಬ್ಬ ಗೆಳೆಯನಾಗಿ, ಒಬ್ಬ ಮಿತ್ರನಾಗಿ, ಒಬ್ಬ ಬಂಧು ಆಗಿ, ಒಬ್ಬ ಸ್ನೇಹಿತನಾಗಿ, ಹೆಂಗೋ ಒಬ್ರು ಬರ್ತಾರೆ, ಅವ್ರಿಗಿರ್ತಾರೆ. ಅಸಿಸ್ಟೆಂಟ್ ಇಲ್ದೆ ನಡೆಯಲ್ಲ ಅವ್ರಿಗೆ. ಅವ್ರು ಕೇಳ್ತಾರೆ ಇಲ್ವೋ, ಅವ್ರಿಗೂ ಅಸಿಸ್ಟೆಂಟ್ ನೆಸೆಸಿಟಿಯೇ. ಅಸಿಸ್ಟೆಂಟ್ ಬೇಕು. ನಾವು ಕೇಳ್ತಿರ್ತೀವಿ, ಅವ್ರಿಗೊಮ್ಮೆ ಸೆಕ್ರೆಟರಿ ಇದಾರಂತೆ, ಡ್ರೈವರ್ ಇದಾರಂತೆ, ಹೌಸ್ ಕೀಪಿಂಗ್ ಇದಾರಂತೆ, ಮನೆ ಕೆಲಸದವ್ರು ಇದಾರಂತೆ, ಈ ಥರದ್ದೆಲ್ಲ ಕೇಳ್ತಿರ್ತೀವಿ. ಅವ್ರ ಯಜಮಾನ್ರೆ ಇಲ್ಲ, ಅವ್ರ ಹೆಂಡ್ತಿನೇ, ನೀವು ಕುತ್ಕೊಳ್ಳಿ ನಾನು ಮಾಡ್ಕೊಂಡು ಬರ್ತೀನಿ, ಜೊತೆಲಿ ಬರ್ತಾರೆ. ಎಲ್ಲಿ ಹೋದ್ರು ಅವ್ರ ಜೊತೆಲಿ ಇರ್ತಾರೆ ಒಬ್ರು. ಇವರ ಜೊತೆಯಲ್ಲಿ ಇವರು ಒಂಟಿಯಾಗಿರುವುದು ನಾನು ನೋಡಿದ ಹಾಗೆ ಅಪರೂಪ. ಇವ್ರಿಗೊಂದು ಸಹಾಯ ದೈವವೇ ಮಾಡಿಟ್ಟಿರುತ್ತೆ. ಆ ಟಾಪ್ 3 ರಾಶಿಗಳಲ್ಲಿ ಒಬ್ರು, ಮೊದಲನೇ ರಾಶಿ ಯಾರು ಗೊತ್ತಾ? ಕನ್ಯಾ ರಾಶಿ. ಹೌದು ಅಲ್ವೋ ಹೇಳಿ. ನಿಮ್ಗೊಂದು ಮನೆ ಬಾಡಿಗೆ ನೋಡ್ಬೇಕು ಅಂತ ಇಟ್ಕೊಳ್ಳಿ. ನೀವು ಸುಮ್ಮನೆ ಒಂದು ಮನೆ ಬಾಡಿಗೆ ಹೆಂಗು ಅಂದ್ರೆ ಅದೇ ಸಮಯಕ್ಕೆ ಒಬ್ರು ಬರ್ತಾರೆ. ಮನೆ ಬಾಡಿಗೆಗೆ ನೋಡ್ತಿದ್ದೀರಾ, ಇರಿ ನಾನು ಹೇಳ್ತೀನಿ ಅಂತ ಟಕ್ 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 ಅಂತ 4-5 ಮನೆ ಅವ್ರು ಗೊತ್ತಿರೋರ್ಗೆ ಹೇಳಿ ಕರ್ಕೊಂಡು ಬಂದು, ಮೇಡಮ್ ನಾನು ನೋಡ್ಕೊಂಡ್ ಬಂದಿದ್ದೀನಿ ಸರ್, ನಾನು ನೋಡ್ಕೊಂಡ್ ಬಂದಿದ್ದೀನಿ ಸರ್, ಈ ಮನೆ ಚೆನ್ನಾಗಿದೆ. ಸಡನ್ ಆಗಿ ಆ ಮನೆ ನೋಡಕ್ ಹೋದ್ರೆ ಅದೇ ಟೈಮ್ಗೆ ಪುರೋಹಿತರೊಬ್ರು ಬರ್ತಾರೆ. ಹೇಗಿದ್ದೀರಿ ಸರ್ ಅಂತ ಹೇಳ್ತಾರೆ. ಚೆನ್ನಾಗಿದ್ದೀವಿ, ಹಿಂಗೆ ಮನೆ ನೋಡ್ಬೇಕು, ಬನ್ನಿ ಸರ್ ಹಂಗೆ ಹೋಗೋಣ, ನೋಡ್ಬಿಡೋಣ, ವಾಸ್ತು ನೋಡ್ಬಿಡೋಣ, ನೀವು ಅಲ್ಲೇ ರೀ ಸರ್, ನಾನು ಬರ್ತೀನಿ, ತಗೊಳ್ಳಿ. ಅವ್ರೊಂದು ಬಂದು ವಾಸ್ತು ಚೆಕ್ ಮಾಡೋದು. ಸರಿ, ವಾಸ್ತು ಆಯ್ತು. ಮನೆ ಶಿಫ್ಟಿಂಗ್ ಹೆಂಗಪ್ಪ ಅಂದ್ರೆ, ಸರ್ ನನಗೆ ಗೊತ್ತಿದೆ ಅಂತ ಇನ್ನೊಬ್ರು ಅರೇಂಜ್ಮೆಂಟ್, ಟಕ್ ಟಕ್ ಟಕ್. ಆದ್ರೂ ನೀವು ಟೆನ್ಷನ್ ತಗೊಳ್ಳೋದು ಬೇರೆ. ಇದು ಸರಿಯಾಗ್ಲಿಲ್ಲ, ಅದು ಸರಿಯಾಗ್ಲಿಲ್ಲ, ಇದು ಹಿಂಗಿರ್ಲಿಲ್ಲ, ಅದು ಹಂಗಿರ್ಲಿಲ್ಲ ಅನ್ನತಕ್ಕಂಥದ್ದು ಅದು ಇದ್ದೇ ಇರುತ್ತೆ. ಆದರೆ ತಮಾಷೆ ಏನಂದ್ರೆ, ನಿಮ್ಗೊಂದು ಮೆಡಿಸನ್ ಇರ್ಬೋದು, ಒಂದು ತರಕಾರಿ ಇರ್ಬೋದು, ಒಂದು ಸೊಪ್ಪು ಇರ್ಬೋದು, ಒಂದು ಟ್ರಾವೆಲ್ ಟಿಕೆಟ್ ಯಾರೋ ಒಬ್ರು ಬರ್ತಾರೆ. ಹೆಂಗೋ ಒಂದು ಪರಿಚಯ ಇರುತ್ತೆ. ಹಿಂಗೆ ಇನ್ಮೇಲೆ ನಿಮ್ಗೆ ಏನ್ ಟ್ರಾವೆಲ್ ಇದ್ರೆ ನನ್ಗೆ ಫೋನ್ ಮಾಡಿ ಸರ್. ಹೌದು ಅಲ್ವಾ ಹೇಳಿ. ಕನ್ಯಾ ರಾಶಿಯವರಿಗೆ ದೇವರು ಕೊಟ್ಟಿರುವ ಒಂದು ವರ. ಯಾರೋ ಕೆಲವರಿಗೆ ನಾನು ನೋಡಿದಾಗೆ ಒಂದು 0.1%, 1%. ನಾನು 100 ಜನ ಕನ್ಯಾ ರಾಶಿಯವರನ್ನ ನೋಡಿದ್ದೇನೆ ಅಂದರೆ 100 ಜನದಲ್ಲಿ 100 ಜನಕ್ಕೆ ಒಬ್ರು ಅಸಿಸ್ಟೆಂಟ್ ಇರ್ತಾರೆ. ಹೇಗಾದ್ರು ನೀವು ನಂಬಲ್ಲ, ಕನ್ಯಾ ರಾಶಿಯವ್ರು ನನಗೆ ಫೋನ್ ಮಾಡ್ತಾರೆ, ಸರ್ ಹೇಗಿದ್ದೀರಿ ಅಂತ. ನಿಮ್ಮ ಮಗಳದ್ದು ಏನೋ ಹೇಳ್ತಿದ್ರಲ್ಲ ಅಂತ. ಹೌದು ಸರ್, ಟಕ್ಕದ್ ನಾನೇ ಬಾಯ್ ಬಿಟ್ಟು ಕೇಳಿರ್ತಾನೆ. ನಿಮ್ ಮಗಂದೇನೋ ಕೇಳ್ತಿದ್ರಲ್ವಾ, ತಗೊಳ್ಳಿ, ನಾನೇ ಬರ್ತೇನೆ, ಈ ಕಡೆ ಬರ್ತಿದ್ದೇನೆ, ನಾಳೆ ಬರ್ತಿದ್ದೇನೆ, ಆ ಕಡೆ ನಿಮ್ಮ ಮನೆಗೆ ಬರ್ತೇನೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಕುಳಿತುಕೊಂಡು ಏನೋ ಒಂದು ಗೈಡೆನ್ಸ್ ಮಾಡಿ ಬಂದಿರ್ತಾನೆ. ನೀವು ನಂಬಲ್ಲ. ಏನೋ ಇದು ಈ ತರ ಆಗುತ್ತೆ ಇವರು ಕೇಳದೆ. ದಟ್ ಇಸ್ ದ್ಯಾಟ್. ನಿಮಗೆ ಅಂಥದ್ದೊಂದು, ನೀವು ಯಾವುದೋ ಒಂದು ಜಾಗ ನೋಡ್ಬೇಕು ಅಂತ ಅನ್ಕೊಳ್ಳಿ. ಸುಮ್ಮನೆ ಹಿಂಗೆ ಅಂದಿದ ತಕ್ಷಣ ನಿಮ್ಗೊಬ್ರು ಬರ್ತಾರೆ. ನಿಮ್ಗೊಂದು ಡಾಕ್ಯುಮೆಂಟೇಶನ್ ಮಾಡಬೇಕು ಅಂತ ಅನ್ಕೊಳ್ಳಿ, ಟಕ್ಕಂತ ನಿಮ್ಗೊಂದು ಕನೆಕ್ಷನ್ ಸಿಗುತ್ತೆ. ನಿಮಗೊಬ್ಬ ಅಸಿಸ್ಟೆಂಟ್ ದೇವ್ರು ಇಟ್ಟೇ ಬಿಟ್ಟಿದ್ದಾನೆ. ಟಾಪ್ 3 ರಾಶಿಗಳು ಎಲ್ರಿಗೂ ಸಿಗೋದಿಲ್ಲ ಈ ತರ ಒಂದು ಹೆಲ್ಪಿಂಗು. ಒಂದು ಹುಡುಗನ್ ನೋಡ್ಬೇಕು, ಒಂದು ಹುಡುಗಿನ ನೋಡ್ಬೇಕು, ಒಂದು ಮನೆ ನೋಡ್ಬೇಕು, ಒಂದು ಜಾಗ ನೋಡ್ಬೇಕು, ಒಂದು ಗಾಡಿ ನೋಡ್ಬೇಕು. ನಿಮಗೊಬ್ಬರ ಅಸಿಸ್ಟೆಂಟು ಪರ್ಮನೆಂಟ್ ಆಗಾದ್ರೂ ಇರ್ತಾರೆ, ಇಲ್ಲ ಇದ್ದೇ ಇರ್ತಾರೆ ಒಂದು 4 ಜನ. ಎಲ್ಲಿಂದಲ್ಲ ಅದು ಏನಕ್ಕೋ ಯಾರಿಗೋ ಫೋನ್ ಮಾಡ್ತೀರಿ. ಏನ್ ಮೇಡಮ್ ನೀವ್ ಹಿಂಗೆ ಹೇಳ್ಬಿಟ್ರಿ, ಆ ಜಾಗದ ಹಿಂಗಿದ್ಯಾ, ನಾನು ನೋಡ್ಕೊಂಡು ಬರ್ತೀನಿ ಇರಿ ಅಂತ. ನೀವು ನೋಡಿ, ಹೌದು ಅಲ್ವೋ ಹೇಳಿ. ನಿಮ್ಗೆ ಯಾರೋ ಒಂದು ಹೆಲ್ಪಿಂಗ್ ಬರುತ್ತದೆ. ಅದ್ಯಾಕೆ ಅಂತ ಆಮೇಲೆ ಹೇಳ್ತಾನೆ. ತಮಾಷೆ, ನೀವು ತೃಪ್ತಿ ಇರಲ್ಲ, ಅದು ಆಮೇಲೆ, ಅದು ಅರ್ಧನೇ ಆಗೋದು ಅದು ಆಮೇಲೆ. ಬಟ್ ಹೆಲ್ಪ್ ಬಂದ್ರ ಇಲ್ವಾ ಕರೆಕ್ಟ್ ಆಗಿ ಹೇಳಿ. ಇನ್ನೊಬ್ರು ಇದ್ದಾರೆ ಮಕರ ರಾಶಿ.
ನಿಮಗೂ ಅಷ್ಟೇ, ನಿಮ್ಮ ಹೆಂಡತಿ, ನಿಮ್ಗೊಬ್ಬರು ಮಿತ್ರ ಎಲ್ಲೋ ಹೋಗ್ಬೇಕು, ನಾನು ಬರ್ತೀನನ್ರಿ, ಗಾಡಿ ನೀನು ಓಡಿಸ್ಬೇಡ ಕೂತ್ಕೊಳ್ಳೋ, ಹೌದು ಅಲ್ವೋ ಹೇಳಿ. ನಿಮ್ಗೆಲ್ಲ ಸಿಗ್ತಿರುತ್ತೆ, ನೀವು ತೃಪ್ತಿ ಇರೋಲ್ಲ. ನಂದೇ ಸ್ವಂತ ಕಾರ್ ಇದ್ರೆ ಚಂದ. ನಿಮಗೆ ಕಾರ್ ಇಲ್ಲದೆ ಕಾರ್ ಸಿಗುತ್ತೆ, ಬೈಕ್ ಇಲ್ಲದೆ ಬೈಕ್ ಸಿಗುತ್ತೆ, ಡ್ರಾಪ್ ಇಲ್ಲದೆ ಡ್ರಾಪ್ ಸಿಗುತ್ತೆ. ನಿಮಗೆ ಎಲ್ಲೋ ಯು ಆರ್ ಸರೌಂಡೆಡ್ ಬೈ ಸಮ್ ಹೆಲ್ಪ್. ನಾನು ನೋಡಿದ್ದಾನೆ, ಇದೇನೋ ಇದು ಇವ್ರಿಗೆ ಮಾತ್ರ ಇಂಥ ಒಂದು ಮಕರ ರಾಶಿಯವರೆಗೂ ಅಷ್ಟು. ಯು ವಿಲ್ ಬಿ ಸರೌಂಡೆಡ್ ಬೈ, ನಿಮ್ಮ ಸುತ್ತಲೂ ಒಂದು ಸಹಾಯ ಬರುತ್ತೆ. ಸರಿಯಾಗಿ ಬಳಸ್ಕೊಳ್ಳೋದು, ಸರಿಯಾದವ್ರನ್ನ ಜೊತೆಲಿ ಇಟ್ಕೊಳ್ಳೋದು ಕೂಡ ಜಾಣತನ. ನೆನ್ಪಿಟ್ಕೊಳ್ಳಿ, ಮೂರ್ಖರು ಕೂಡ ಬರ್ತಾರೆ, ಏನು ಮಾಡೋಕ್ಕಾಗೋದಿಲ್ಲ. ಅವನೆಲ್ಲೋ ಹಿಂಗ್ ಹೋಗೋಣ ಅಂದ್ರೆ ಇನ್ನೊಂದೆಲ್ಲೋ ಕರ್ಕೊಂಡೋಗಿ ತಗಲಾಗ್ತಾನೆ, ಅದು ಬೇರೆ ವಿಚಾರ. ನಿಮಗೆ ಒಬ್ಬರು ಅಸಿಸ್ಟೆಂಟ್ ಇರುತ್ತಾರೆ, ಆದ್ರೂ ನೀವು ಒದ್ದಾಟೋದೆ ಮಕರ ರಾಶಿ ಅಂತ. ಹೌದು, ನಿಮ್ಮ ಮನೇಲಿ ಕರೆಕ್ಟಾಗಿ ಹೇಳಿ, ಎಷ್ಟು ಜವಾಬ್ದಾರಿ ನೀವು ತಗೊಂಡಿದ್ದೀರಿ, ಇಲ್ಲ ನಿಮ್ಮ ಸಂಗಾತಿ ತಗೊಂಡಿದ್ದಾರೆ. ಮಕರ ರಾಶಿ ಹೇಳಿ. ಹಣಕಾಸು ಇರ್ಬೋದು, ಸಂಪಾದನೆ ಇರ್ಬೋದು, ಜವಾಬ್ದಾರಿ ಇರ್ಬೋದು. ನಿಮಗೆ ನಿಮ್ಮ ತಾಯಿ ಆದ್ರೂ ಸಪೋರ್ಟ್ ಇರ್ತಾರೆ ಮಕರ ರಾಶಿಯವ್ರಿಗೆ, ಇಲ್ಲ ಅಂತ ಹೇಳ್ಬೇಡಿ. ನಿಮ್ಮ ಬ್ರದರ್ ಆದ್ರೂ ನಿಮ್ ಸಪೋರ್ಟ್, ನಾನು ಇದ್ದೀನಿ ಕಣೋ, ನೋಡ್ಕೊಂಡು ಬರ್ತೀನಿ, ನೀನು ಯಾಕೋ ತಲೆ ಕೆಡ್ಸ್ಕೊತೆ, ಹೋಗ ನಾನು ಇದ್ದೀನಿ ಅಂದಿದಾರ ಇಲ್ವಾ ಹೇಳಿ. ಆದ್ರೂ ನೀವು ಕೊರಗೋದೆ ಮಕರ ರಾಶಿಯವರು. ಏನ್ ಮಾಡೋಣ, ನಿಮ್ಮ ಆಸೆ ಊರಗಲ ಇದ್ರೆ ನಿಮ್ಗೆ ಒಂದು 5 ಲಕ್ಷ ಬೇಕು ಅಂತ ಅನ್ಕೊಂಡಿರ್ತೀರಿ, ಮಿನಿಮಮ್ 50,000 ಬರುತ್ತೆ. ದಟ್ ಇಸ್ ಬಿನ್ ಗಿಫ್ಟೆಡ್ ಬೈ ಗಾಡ್. ಯಾರೋ ಬರ್ತಾನೆ ಸಹಾಯಕ್ಕೆ, ಲೀಸ್ಟ್ ಅಂದ್ರೆ ಒಂದು 10,000. ಯು ಆರ್ ಗಿಫ್ಟೆಡ್ ಬಟ್ ಸ್ಟಿಲ್ ಯು ಫೀಲ್ ಅನ್ಕಂಪ್ಲೀಟ್. ನಾನು ಪೂರ್ಣವಾಗಿಲ್ಲ, ಹೌದು ಅಲ್ವೋ ಹೇಳಿ. ಇನ್ನೊಬ್ರು ಇದಾರಲ್ಲ ಸ್ತ್ರೀ, ನನ್ನ ಅನುಭವ ಇದು. ವೃಷಭ ರಾಶಿಯವರು ಕೃಷ್ಣರ ಜೊತೆ ಯಾವಾಗ್ಲೂ ಬಲರಾಮ ಇರೋರು, ಇಲ್ಲ ಅರ್ಜುನ ಇರೋರು, ಇಲ್ಲ ರುಕ್ಮಿಣಿ ಇರೋದು, ಇಲ್ಲ ಸತ್ಯಭಾಮ ಇರೋದು. ಕೃಷ್ಣರು ಒಂಟಿಯಾಗಿದ್ದೇ ಇಲ್ಲ, ಹುಟ್ಟಿನಿಂದಲೂ. ಅಲ್ಲಿ ನೋಡಿ, 2 ಅಮ್ಮಂದ್ರು, 2 ಅಪ್ಪಂದ್ರು, 8 ಜನ ಮಹಿಷಿಯರು, ಪಟ್ಟಮಹಿಷಿಯರು. ಅದರಲ್ಲೂ ಮಹಾರಾಣಿ ರುಕ್ಮಿಣಿ ದೇವಿ, ಅದನ್ನ ಸತ್ಯಭಾಮ ಒಪ್ತಾ ಇರ್ಲಿಲ್ಲ. ನಾನ್ ಕಾಲು ಒತ್ತೀನಿ, ನಾನ್ ಕೈ ಒತ್ತೀನಿ, ನಾನು ಇದು ಮಾಡ್ತೀನಿ. ವೃಷಭ ರಾಶಿ, ಹೌದು ಅಲ್ವೋ ಹೇಳಿ. ನಿಮ್ಗೆ ಯಾರಾದ್ರೂ ನೀವೊಂದು ಮನೆ ನೋಡಕ್ ಹೋಗ್ತೀನಿ ಅಂತ ಸುಮ್ನೆ, ಏನ್ ಮೇಡಮ್ ಯಾಕೋ ಏನೋ ಯೋಚನೆ ಇದ್ದೀರಲ್ಲ ಸರ್? ಇಲ್ಲ, ಮನೆ ಬಾಡಿಗೆಗೊಂದು ನೋಡ್ತಿದ್ದೆ, ಹಿಂಗೆ ಫೋನ್ ಮಾಡಿ, ಮೇಡಮ್ ನನ್ಗೆ ಗೊತ್ತಿರೋರು ಇದ್ದಾರೆ, ಇರಿ ನಾನು ನೋಡ್ಕೊಬರ್ತೀನಿ, ಫಿನಿಶು. ಮಗನಿಗೆ ಕಾಲೇಜಿಗೆ ಯೋಚನೆ ಮಾಡ್ತೀನಿ, ಮೇಡಮ್ ಈ ಕಾಲೇಜಲ್ಲಿ ಸೂಪರ್, ಈ ಡಿಗ್ರಿ ಸೂಪರ್, ನಿಮ್ಮ ಮಗನ್ ನಾನು ಹೋಗಿ ಅಪ್ಲಿಕೇಶನ್ ತಗೋಬರ್ತೀನಿ ಇರಿ ಮೇಡಮ್. ಹೌದು ಅಲ್ವಾ ಹೇಳಿ ವೃಷಭ ರಾಶಿ. ದಟ್ಸ್ ದ ಬ್ಯೂಟಿ. ಬಟ್ ಸ್ಟಿಲ್ ಮನೆ ನನ್ನ ಸ್ಟೇಟಸ್ಗೆ ಸ್ವಲ್ಪ ಚಿಕ್ಕದಾಯ್ತು. ತಗೊಂಡಿರೋದೇ ಬಿಟ್ಟಿ ಸರ್ವಿಸು. ನೀವು ದುಡ್ಡು ಕೊಡೋದೆ, ನೆನ್ಪಿಟ್ಕೊಳ್ಳಿ. ಯಾರ್ಯಾರು ಲಕ್ಷ ಖರ್ಚು ಮಾಡಿದ್ರು ಸಿಗದಿದ್ದಂತ ಒಂದು ಅಸಿಸ್ಟೆಂಟ್ಸು ದೇವರು ನಿಮಗಿಟ್ಟಿದ್ದಾನೆ. ನಿಮ್ಮ ಈ 3 ರಾಶಿಗಳಿಗೆ, ವೃಷಭ, ಕನ್ಯಾ ಹಾಗೂ ಮಕರ ರಾಶಿಗೆ, ಹೇಗೋ ಎಲ್ಲಿಂದಲೋ, ತಾಯಿ ರೂಪದಲ್ಲೋ, ತಂದೆ ರೂಪದಲ್ಲೋ, ಮಿತ್ರನ ರೂಪದಲ್ಲೋ, ಗಂಡನ ರೂಪದಲ್ಲೋ, ಹೆಂಡತಿ ರೂಪದಲ್ಲೋ, ಮಗನ ರೂಪದಲ್ಲೋ, ಮಗಳ ರೂಪದಲ್ಲೋ, ಆತ್ಮೀಯರ ರೂಪದಲ್ಲೋ, ಸೇವಕರ ರೂಪದಲ್ಲೋ ನಿಮಗೊಬ್ಬರು ಅಸಿಸ್ಟೆಂಟ್ ಇರ್ತಾರೆ. ಬ್ಯಾಗ್ ತಗೊಂಡು ಹೋಗೋಕ್ಕೊಬ್ರು, ಟ್ರೈನಲ್ಲಿ ನೀವು ಹೋಗಿ ಟ್ರೈನ್ ಹತ್ರ ಹೋಗಿ ತಕ್ಕಂತ ಒಬ್ರು ಬಂದು ಹತ್ತಿಸ್ಕೊಳ್ತಾರೆ. ಆಟೋಲ್ ಬರೋನ್ ಕೂಡ ನಿಮ್ಗೆ 99% ಗಮನಿಸಿ ನೋಡಿ, ಸರ್ ನಾನು ತೆಗೆದಿರ್ತಾನೆ, ಮೇಡಮ್ ನಾನು ತಗೊಂಡು ಮೇಲಕ್ಕೆ ಬರ್ತಾನೆ, ಈ ರೀತಿ ಇರುತ್ತದೆ. ಹೌದು ಅಲ್ವೋ ಹೇಳಿ, ಕರೆಕ್ಟಾಗಿ ಹೇಳಿ. ನಾನು ಹೇಳಿದ್ದು ಸರಿಯಾ ತಪ್ಪ? ಐಲ್ ಬಿ ವೈಟಿಂಗ್ ಫಾರ್ ಯು. ಎಷ್ಟು ಜನ ಕಮೆಂಟ್ಸ್ ಮಾಡ್ತೀರಿ? ಕೆಲವರಿಗೆ ಇರುತ್ತೆ ಅದು ಜನ್ಮತ, ಯಾವುದೋ ಒಂದು ಗ್ರಹಗಳ ದುರ್ಗತಿ, ಇನ್ನೊಂದು ವಧ ಯೋಗ, ಈ ಥರದ್ದೆಲ್ಲ ಇರುತ್ತೆ. ಪಾಪಕರ್ತರಿ ಯೋಗಗಳು, ನೀವು ಆ ಥರದ್ದಿರುತ್ತೆ. ದಟ್ಸ್ ಓಕೆ, ವೆರಿ ರೇರ್ ನಾನು ನೋಡಿದಾಗ. ಬಟ್ ಈ 3 ರಾಶಿಗೆ ದೈವ ಕೊಟ್ಟಿರುವ ಒಂದು ಬಲ, ಒಂದು ಹೆಲ್ಪರ್ ಇರ್ತಾನೆ. ಹೆಲ್ಪರ್ ಇಲ್ಲದೆ ಇಲ್ಲ, ಪರ್ಸನಲ್ ಅಸಿಸ್ಟೆಂಟ್ ಇಲ್ಲದೆ ಇಲ್ಲ. ಇರ್ತಾರೆ. ಕಮೆಂಟ್ ಕಾಯ್ತಿರ್ತಾನೆ ಮಕ್ಕಳೇ. ಓಕೆ, ಲೆಟ್ ಅಸ್ ಸಿ ನನ್ನ ರಿಸರ್ಚ್ ಹೇಗಿದೆ ಅಂತಕ್ಕಂಥದ್ದು. ಯಾಕೆ ಇವ್ರಿಗೆ ಮಾತ್ರ ಸಿಗುತ್ತೆ ಅನ್ನೋದು ಗೊತ್ತಿದೆಯಾ? ಇವರಿಗೆ ಇಲ್ಲಿ ನೋಡಿ, ವೃಷಭ ರಾಶಿಗೆ ಗುರು ಲಾಭಸ್ಥಾನಾಧಿಪತಿ. ಸೂಪರ್.
ಕನ್ಯಾ ರಾಶಿಯವರಿಗೆ ಕೇಂದ್ರಾಧಿಪತಿ ಗುರು ದೃಷ್ಟಿ. ಆಮೇಲೆ ಮಕರ ರಾಶಿಗೆ 12ನೇ ಮನೆ ಅಧಿಪತಿ, 3ನೇ ಮನೆ ಅಧಿಪತಿ. 12ನೇ ಮನೆಯಿಂದ ನೋಡ್ತಿದ್ದಾರೆ 6ನೇ ಮನೆಯನ್ನ. ನಿಮ್ಮ ಸುಖಭಾವನ ನೋಡ್ತಾರೆ, ನಿಮಗೆ ಕೊರತೆ ಆಗದಾಗ ನೋಡ್ಕೋತಾರೆ. ಗುರುವಿನ ದೃಷ್ಟಿ ಮರೆಯಾಗಿದ್ದರೂ ದೋಷವಾಗಿದ್ದರೂ ನಿಮಗೆ ಈ ರೀತಿ ಒಂದು ಒಳ್ಳೆ ಹೆಲ್ಪ್ಗಳು ಬರ್ತಿರುತ್ತೆ. ಏನು ಬೇಡ, ದೇವಸ್ಥಾನಕ್ಕೆ ಹೋಗ್ತೀರಿ, ನಿಮ್ಗೊಂದು ಸ್ಪೆಷಲ್ ವಿಸಿಟ್ ಸಿಗುತ್ತೆ, ಗಮನಿಸಿ ನೋಡಿ. ಸ್ಪೆಷಲ್ ಪ್ರಸಾದ ಸಿಗುತ್ತೆ. ವೃಷಭ, ಕನ್ಯಾ ಹಾಗೂ ಮಕರ ರಾಶಿಯವರಿಗೆ ನಿಮ್ಗೆ ಸ್ಪೆಷಲ್ ದರ್ಶನ ದೇವಸ್ಥಾನಗಳಲ್ಲಿ ಕೆಲವೊಮ್ಮೆ ಸಿಕ್ಕಿದೆಯಾ ಇಲ್ವಾ ಹೇಳಿ? ಎಲ್ರಿಗೂ ಸಿಗೋಲ್ಲ, ನಿಮಗೆ ಸಿಗುತ್ತೆ. ಸ್ಪೆಷಲ್ ಪ್ರಸಾದ, ಸ್ಪೆಷಲ್ ಗೌರವ, ಸ್ಪೆಷಲ್ ಹಾರ, ತುರಾಯಿ, ನಿಮ್ಗೊಂದು ಸನ್ಮಾನ. ಮೇಡಮ್ ನೀವು ನಮ್ಮವ್ರು ಬನ್ನಿ ಮೇಡಮ್ ನೀವು ಅಂತ ಅಲ್ಲಿ ಏನೋ ಸರ್ ನೀವು ಬನ್ನಿ ಸರ್ ನೀವು ಅಂತ ಹೇಳ್ಬಿಟ್ಟು ನಡೆದಿರುತ್ತೆ. ಮಕರ ರಾಶಿ, ವೃಷಭ ರಾಶಿ ಹಾಗೂ ಕನ್ಯಾ ರಾಶಿಗೆ ಇಂಥದೊಂದು ಈ 3 ರಾಶಿಗೆ ಯಾರೋ ಒಬ್ರು ಬಂದು ಸಹಾಯಕ್ಕೆ ಬರ್ತಾರೆ. ಒಳ್ಳೆಯದು, ದುಃಖದಲ್ಲಿದ್ದಾಗಲೂ ನೋವಿನಲ್ಲಿದ್ದಾಗಲೂ. ಅರೆ ನೀವು ಕ್ಲಿನಿಕ್ಗೆ ಹೋಗಿ ಆ ಡಾಕ್ಟ್ರು ಸಮೇತ ಮೇಡಮ್ ಸರ್ ನೀವು ಇನ್ಮೇಲೆ ಬರಬೇಡಿ, ನಿಮ್ಗೆ ಏನಾದ್ರು ಇದ್ರೆ ನಂಗೆ ಒಂದು ಮೆಸೇಜ್ ಹಾಕಿ ಅಂತ ಇರ್ತಾರೆ. ಹೌದು ಅಲ್ವೋ ಹೇಳ್ಬಿಡಿ. ಒಂದು ಲಾಯರು, ಒಂದು ಆಟೋ ಡ್ರೈವರ್ ಸಮೇತ ಮೇಡಮ್ ಸರ್ ನೀವು ನಂಬರ್ ತಗೊಳ್ಳಿ ನಂಗೆ ಮೆಸೇಜ್ ಹಾಕಿ. ಟ್ಯಾಕ್ಸಿ ಡ್ರೈವರ್ ಸಮೇತ ನಿಮಗೆ ನಂಬರ್ ಕೊಡ್ತಾರೆ, ನಿಮಗೆ ಹೆಲ್ಪ್ ಮಾಡುತ್ತಾರೆ. ಸುಮ್ಮನೆ ಫೋನ್ ಮಾಡಿ, ಅವ್ರ ಮನಸ್ಸು ತುಂಬಿ ಮಾಡ್ತಾರೆ. ತಮಾಷೆ ಗೊತ್ತರ, ಕೆಲವರು ದುಡ್ಡಿಗೆ ಬರ್ತಾರೆ, ದುಡ್ಡು ನೋಡಿ ಬರ್ತಾರೆ. ನಿಮಗೆ ಗುರು ನೋಡೋದ್ರಿಂದ ಬರೋದದು. ಹೌದೋ ಅಲ್ವೋ? ಈ ಒಂದು 3 ರಾಶಿಗಳವರು ನಿಮಗೆ ಅಂಥದ್ದೊಂದು ಸಹಾಯ ಎಲ್ಲಿಂದಲೋ. ಹೇಗಾದ್ರೂ ಒಂದು ಪರ್ಸನಲ್ ಅಸಿಸ್ಟೆಂಟ್ ಇದ್ದೇ ಇರ್ತಾರೆ, ಸೆಕ್ರೆಟರಿ ಇರ್ತಾರೆ, ಡ್ರೈವರ್ ಇರ್ತಾರೆ, ಅಸಿಸ್ಟೆಂಟ್ ಇರ್ತಾರೆ, ಆಟೋ, ಮೆಡಿಕಲ್, ಈ ಥರದೊಂದು ಅಮ್ಮ ಅಪ್ಪ ಏನೋ ಒಂದು ರೂಪದಲ್ಲಿ ನಿಮ್ಮ ಜೀವನದ ಎಷ್ಟೋ ಘಟನೆಗಳಲ್ಲಿ ನಿಮಗೆ ಗೊತ್ತಿಲ್ಲದೆ ಅಲ್ಲೊಂದು ಸಹಾಯಗಳು ಬಂದಿರುತ್ತವೆ. ಹೌದೋ ಅಲ್ವೋ ಹೇಳಿ, ಐಲ್ ಬಿ ವೈಟಿಂಗ್. ಗುರುವಿನ ದೃಷ್ಟಿ. ಬನ್ನಿ, ಚಿತ್ತಾ ನಕ್ಷತ್ರದ ದಿನ ಜಾಗ್ರತೆ ಮಕ್ಕಳೇ. ನಾ ಹೇಳಿದ ಹಾಗೆ ಮನೆ ಮುಂದ್ಗಡೆ ಒಂದು ಪುಟ್ಟ ದೀಪ, ದೇವರ ಮುಂದ್ಗಡೆ ದೀಪ, ಪ್ರಾರ್ಥನಾ. ಓಂ ತತ್ಪುರುಷಾಯ ವಿದ್ಮಹೇ ಮಹಾಸೇನಾಯ ಧೀಮಹಿ ತನ್ನೋ ಷಣ್ಮುಖ ಪ್ರಚೋದಯಾತ್. ಆ ಸುಬ್ರಹ್ಮಣ್ಯ ಗಾಯತ್ರಿ ಮಂತ್ರ, ಷಣ್ಮುಖ ಗಾಯತ್ರಿ ಮಂತ್ರ, ಕಾರ್ತಿಕೇಯ ಗಾಯತ್ರಿ ಮಂತ್ರ ಜಪ ಮಾಡ್ಕೊಳ್ಳೋಣ ಅಂತ ಹೇಳ್ತಾ, ಮೇಷರಾಶಿ. ಚಂದ್ರ ಕುಜನ್ ಸಾಲ, ಕುಜ ವಾಕ್ಸ್ಥಾನ ದಗದಗಂ. ಹೇಳಿದ್ನಲ್ಲ, ಕೆಲವೊಂದು ಸಮಯ ಕೆಲವು ಪಟ್ಟು ನಮ್ಮವರು ಅಂತ ಬಂದಾಗ, ಮಕ್ಕಳು ಅಂತ ಬಂದಾಗ, ಹೆಂಡತಿ, ಗಂಡ, ಅಮ್ಮ, ಅಪ್ಪ, ಕುಟುಂಬ, ಸ್ನೇಹಿತರು ಅಂತ ಬಂದಾಗ ಬಿಟ್ಟು ಬಿಡಬೇಕು ಅಂತ ಹೇಳ್ತಾರೆ. ಒಂಚೂರು ಸೋತು ಬಿಡಬೇಕು. ಇವತ್ತು ಸೋತು ನೋಡಿ, ಸೋತು ಗೆಲ್ಲೋದ್ರಲ್ಲಿ ಮಜಾನೇ ಬೇರೆ. ಉಸ್ಕು ಕೆತ್ತೆ ಬಾಜಿಗರ್. ಯಾವಾಗಲೂ ಗೆಲ್ಲೋವ್ ನಮ್ಮ ಬಾಜಿಗರ್ ಅನ್ನಲ್ಲ, ಅವನ ಜೂವಾಕೋರ ಅಂತಾರೆ, ಜೂಜುಕೋರ ಅಂತಾರೆ. ಸೋತು ಗೆಲ್ಲೋವನ ನಮ್ಮ ಬಾಜಿಗರ್ ಅಂತಾರೆ. ಇವತ್ತು ನೀವು ಅದನ್ನ ಮಾಡಿ ನೋಡಿ, ಮೇಷರಾಶಿ ಎಲ್ಲ ಗೆಲ್ಲುವ ನಿಮ್ಮದೇ. ವೃಷಭಂ ದಗದಗ. ಪೊಲೀಸ್ ಆಗಿದ್ರೆ ಮಾತ್ರ, ಪೊಲೀಸು, ಲೀಗಲು, ಅಡ್ಮಿನ್ನು, ಡಿಫೆನ್ಸು ಇಂಥ ಒಂದು ದಂಡಾಧಿಕಾರಿ ಸ್ಥಾನದಲ್ಲಿದ್ದವರು ಒಳ್ಳೆಯದು. ಬಿಟ್ಟು ಸಾಮಾನ್ಯರಿಗೆ ಅಷ್ಟು ಕೋಪ ಬೆಂಕಿ ಉಕ್ಕಿಸ್ಬಿಡ್ತಾನೆ. ಇವತ್ತು ನೋಡಿಕೊಂಡು ಎಚ್ಚರಿಕೆ. ಗುಬ್ಬಿ ಮೇಲೆಲ್ಲ ಬ್ರಹ್ಮಾಸ್ತ್ರ ಬಿಡಬೇಡಿ. ಶಕ್ತಿ ಕೊಡೋದು ದೇವರು, ಅದನ್ನ ಸದುಪಯೋಗ ಮಾಡ್ಕೊಳ್ಳಿ. ಫ್ಯಾಂಟಾಸ್ಟಿಕ್. ಇನ್ನು ಮಿಥುನ ರಾಶಿ ವಿಶೇಷವಾಗಿ ಪಂಚಮದಲ್ಲಿ ಚಂದ್ರ, ಕುಜ 12ನೇ ಮನೆ. ಲಿಟಲ್ ಕೇರ್ಫುಲ್. ಗರ್ಭಿಣಿಯರು, ಪೂರ್ವ ಪುಣ್ಯದಲ್ಲಿ ಬೆಂಕಿ ಪಡ್ಕೊಂಡಿರೋದು ಮಕ್ಕಳಿಂದಲೋ, ಮನೆಯವರಿಂದಲೋ, ಹಿರಿಯರಿಂದಲೋ ಅಲ್ಲೇನೋ ಒಂದು ಎಡವಟ್ಟು, ಎಳೆದಾಟ, ದೊಡ್ಡವರಿಂದ ಬಯಸ್ಕೊಬಿಡ್ತೀರಿ. ಇವತ್ತು ಜಾಗ್ರತೆ. ಭೂಮಿಗೆ ಸಂಬಂಧಪಟ್ಟಂಥದ್ದು ಏನಾದರೂ ಕಾಂಟ್ರವರ್ಸಿಗಳಿತ್ತು ಅಂದ್ರೆ ವೆರಿ ಕೇರ್ಫುಲ್. ಕುಜ 12. ವೆರಿ ಆರೋಗ್ಯದ ಕಡೆನೂ ಗಮನ ಕೊಡಿ, ಜಾಗ್ರತೆ. ಕಂಪಲ್ಸರಿ ಸುಬ್ರಹ್ಮಣ್ಯರ ಆರಾಧನೆ ಮಾಡಿ. ಈ ಒಂದು ಕಡಿಮೆ ಅಂದರು ಒಂದು 3 ತಿಂಗಳು ಮಿಥುನ ರಾಶಿ, ಲೀಸ್ಟ್ ಅಂದರು 2 ತಿಂಗಳು, ಒಂದು 90 ದಿನ, 90ರಿಂದ 100 ದಿನ. ವೆರಿ ಕೇರ್ಫುಲ್ ನಿಮ್ಮ ಆರೋಗ್ಯ. ಯಾಕಂದ್ರೆ ಷಷ್ಠ ಭಾವವನ್ನ ನೋಡ್ತಾನೆ, ಸಪ್ತಮ ಭಾವವನ್ನ ನೋಡ್ತಾನೆ. ದೆನ್ ಹಿ ವಿಲ್ ಮೂವ್ ಟು ಯುವರ್ ಅಷ್ಟಮ ಭಾವ, ಸಪ್ತಮ ಭಾವ ನೋಡ್ತಾನೆ, ಸುಖ ಭಾವ ನೋಡ್ತಾನೆ, ನಿಮ್ಮ ಧೈರ್ಯ ಸ್ಥಾನ ಕೆಡಿಸ್ತಾನೆ. ಮಿಥುನ ಜಾಗ್ರತೆ. ಇನ್ನು ವಿಶೇಷವಾಗಿ ಕರ್ಕಾಟಕ ರಾಶಿ.
ಚೆನ್ನಾಗಿದೆ. ಕುಜ ಲಾಭ. ಸ್ವಲ್ಪ ಈ ಟ್ರಾನ್ಸ್ಪೋರ್ಟು, ಟ್ರಾವೆಲ್ಸು, ಕನ್ಸ್ಟ್ರಕ್ಷನ್ ಲೈನಲ್ಲಿ ಇರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯನ್ನು ಕಾಣತಕ್ಕಂಥ ಒಂದು ದಿನ. ಚೆನ್ನಾಗಿದೆ, ತೊಂದರೆಗಳೇನಿಲ್ಲ. ಸಿಂಹರಾಶಿ ಎಗೇನ್ ಅಡ್ಮಿನಿಸ್ಟ್ರೇಷನ್, ಪವರು, ಫೋರ್ಸು, ನಂದು ನಾನು, ತ್ರಿಷಡಾಯ ಭಾವ ಅಂತ ಹೇಳ್ತಾರೆ. 12ನೇ ಮನೆಯವನು 3ನೇ ಮನೇಲಿ ಬಂದಾಗ ವಿಚಿತ್ರ ಶಕ್ತಿ, ವಿಪರೀತ ಶಕ್ತಿ. ಸದುಪಯೋಗ ಮಾಡ್ಕೊಳ್ಳಿ. ತುಂಬಾ ಒಳ್ಳೇದು ಪೊಲೀಸ್ ಅವರಿಗೆ, ನಾರ್ಕೋಟಿಕ್ಸು, ಕಸ್ಟಮ್ಸು, CID, CBI, ಮಿಲಿಟರಿ, ಡಿಫೆನ್ಸ್ ಅಂತ ಡಿಪಾರ್ಟ್ಮೆಂಟ್ ಅಲ್ಲಿರೋರಿಗೆ ಮಹಾಧಿಕಾರ. ಕನ್ಯಾ ರಾಶಿ ಚಂದ್ರ ಕುಜನ್ಸಾರ. ಕುಜ ಭಾಗ್ಯದಲ್ಲಿ ಒಂಥರ ತಳಮಳವೇ, ಅಷ್ಟಮಾಧಿಪತಿ ಭಾಗ್ಯ. ಹಾಗೆ 3ನೇ ಮನೆಯವನು ಭಾಗ್ಯಕ್ಕೆ ಬಂದಾಗ ತುಂಬ ಪರಿಶ್ರಮದಿಂದ ಒಂದು ಭೂಮಿ ವಿಚಾರದಲ್ಲಿ ಒಂದು ಯಶಸ್ಸನ್ನ ಪಡೆಯತಕ್ಕಂಥ ಒಂದು ಯೋಗವಿದೆ. ಸಾಮ, ದಾನ, ಭೇದ, ದಂಡ ಏನಾದರೂ ತಾಕಿಸ್ಕೊತೀರಿ, ಮಾತು ಸ್ವಲ್ಪ ಬೆಂಕಿ, ಮನೇಲಿ ಒಂದು ಪುಟ್ಟ ದೀಪ ಹಚ್ಕೊಳ್ಳಿ, ಸಮಾಧಾನ. ಇನ್ನು ವಿಶೇಷವಾಗಿ ತುಲಾ ರಾಶಿ ಚಂದ್ರ ನಿಮ್ಮನೇಲೇ ಇದ್ದಾನೆ, ಕುಜನ್ ಸಾರದಲ್ಲಿದ್ದಾನೆ. ನಿಮಗೂ ಕುಜನಿಗೆ ಅಷ್ಟಕ್ಕಷ್ಟೇ ಕುಜ ಅಷ್ಟಮ. ಸೊ ಚಂದ್ರನಿಗೆ ಅಷ್ಟೊಂದು ಕುಜ ಇದ್ದಾಗ ಲ್ಯಾಂಡ್ ಡೀಲಿಂಗು, ರಿಯಲ್ ಎಸ್ಟೇಟು, ಪ್ರಾಪರ್ಟಿ, ಡ್ರೈವರು, ವೆಹಿಕಲ್ಲು, ಕನ್ಸ್ಟ್ರಕ್ಷನ್ನು, ಆಟೋಮೊಬೈಲ್ ಲೈನಲ್ಲಿ ಇರ್ತಕ್ಕಂಥವ್ರು ಒಂಚೂರು ತಳಮಳ. ಈ ಮೈನಿಂಗ್ಗಳಲ್ಲಿ ಕೆಲಸ, ತುಂಬಾ ಬೆವರು ಸುರಿಸಿ ಕಷ್ಟಪಡತಕ್ಕಂಥ ಕೆಲಸ ಕಾರ್ಯಗಳು ಇವತ್ತಿರ್ತವೆ. ಸುಂದರಕಾಂಡ ಪಾರಾಯಣ, ಹನುಮ ಜಪ, ಹನುಮ ದರ್ಶನ, ಸಮಾಧಾನ. ದೂರ ಪ್ರಯಾಣ ನಿಷಿದ್ಧ, ಜಗಳಗಳು ನಿಷಿದ್ಧ. ವೃಶ್ಚಿಕ ರಾಶಿ ಇದೊಂಥರ ಮುಂದುಗಡೆ ಕುಜ ಕುಳಿತಿರೋದು ಒಳ್ಳೆಯದೇ. 12ನೇ ಮನೇಲಿ ಚಂದ್ರ ಕುಳಿತಿದ್ದಾನೆ. ಭಾಗ್ಯಾಧಿಪತಿ 12ನೇ ಮನೇಲಿ ಕುಳಿತಾಗಲೂ ವಿಪರೀತ ರಾಜಯೋಗ. ಕುಜನ್ ಸಾರದಲ್ಲಿದ್ದಾನೆ. ಆ ಕುಜ ಸೂರ್ಯನ ಸಾರದಲ್ಲಿ ಕೇಂದ್ರದಲ್ಲಿರೋದ್ರಿಂದ ಕಷ್ಟಪಟ್ಟು ಬದುಕು ಕಟ್ಟುತ್ತೀರಿ. ಸ್ವಲ್ಪ ನಿಮ್ಮ ಭೂಮಿ, ನಿಮ್ಮ ಮನೆ, ನಿಮ್ಮ ವ್ಯವಸ್ಥೆ ಅನ್ನತಕ್ಕಂಥದ್ರಲ್ಲಿ ಅಲ್ಲೊಂದು ಸಣ್ಣ ಎಳೆದಾಟ ಆಗತಕ್ಕಂಥ ಒಂದು ಭಾವ ಉಂಟು. ಈ ಎಚ್ಚರಿಕೆ. ನಿಮ್ಮನೆ ಅಲ್ಲಿ ನೋವೆ, ಅಲ್ಲೊಂದು ಸ್ವಲ್ಪ ಹೆಲ್ತ್ ಇಶ್ಯೂಸು, ಗಂಡನ ಜೊತೆ ಸ್ವಲ್ಪ ಎಚ್ಚರಿಕೆ, ಹೆಂಡತಿ ಸ್ವಲ್ಪ ಜೊತೆ ಎಚ್ಚರಿಕೆ. ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂತ ಒಂದು ಕನ್ಸಲ್ಟೆಂಟ್ ಆಗಿರೋರಿಗೆ ಒಂದು ಸ್ವಲ್ಪ ಪರಿಶ್ರಮ. ಇನ್ನು ವಿಶೇಷವಾಗಿ ಧನಸ್ಸು ರಾಶಿ ಚಂದ್ರಲಾಭ, ಕುಜ 6ನೇ ಮನೆ, ದಂಡಯಾತ್ರೆಯೇ ಬ್ಯೂಟಿಫುಲ್, ಚೆನ್ನಾಗಿದೆ. ವೃತ್ತಿಪರವಾಗಿ ಅಧಿಕಾರದಲ್ಲಿದ್ದೀರಿ, ಲಾಯರ್ ಆಗಿದ್ದೀರಿ, ಟೀಚರ್ ಆಗಿದ್ದೀರಿ, ಪ್ರೊಫೆಸರ್ ಆಗಿದ್ದೀರಿ, ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಸ್ವಂತ ವ್ಯವಹಾರ, ವ್ಯಾಪಾರ ತೊಡಗಿಸ್ಕೊಂಡಿರೋರ್ಗೂ ಅನುಕೂಲಕರ ಸಿಗುತ್ತೆ. ಮಕರ ರಾಶಿ ಸ್ವಲ್ಪ ತಲೆನೋವೆ, ನೋಡ್ಕೊಂಡು ಹೆಜ್ಜೆ ಹಾಕಿ, ದುಡುಕ್ಬೇಡಿ, 4 ಜನ, 4 ಓಡಾಟ. ಪಂಚಮದಲ್ಲೇ ಕುಜ ಇದ್ದಾನೆ. ಚಂದ್ರ ಚೆನ್ನಾಗಿದ್ರು ಕೂಡ ಕುಜನ್ ಸಾರ. ಸೊ ಯಾವುದೋ ಒಂದು ಮನೆ ಮಾರಾಟ, ತಗೊಳ್ಳೋದು, ಜಾಗ, ವಾಹನ, ದುಡುಕು ಕೆಲವೊಂದುಂಟು. ಆರೋಗ್ಯದ ಕಡೆನೂ ಸ್ವಲ್ಪ ನೋಡ್ಕೊಳ್ಳಿ. ನೀವು ಸ್ವಲ್ಪ ಫಿಟ್ನೆಸ್ ಮಾಡ್ಕೊಳ್ಳಲ್ಲ, ಎಕ್ಸಸೈಸ್ ಇಟ್ಕೊಳ್ಳಲ್ಲ, ಸ್ವಲ್ಪ ಕೇರ್ಲೆಸ್. ಊಟ ಉಪಚಾರಗಳಲ್ಲಿ ಇಗ್ನೋರೆನ್ಸ್. ಇವತ್ತು ತಿನ್ಬಿಡೋಣ, ನಾಳೆ ನೋಡ್ಕೊಳ್ಳೋಣ ಅನ್ನೋದೊಂದು ಭಾವ. ಇವತ್ತಿನ ಲಾಭ ಈ ಥರದ್ದು ಮಾಡಿಸ್ತಾನೆ. ಒಡ ಹುಟ್ಟಿದವರ ಜೊತೆ ಮಧುರವಾಗಿರಿ, ಹಿರಿಯಣ್ಣನ ಜೊತೆ ಮಧುರವಾಗಿರಿ, ಸಕ್ಸಸ್. ಇನ್ನು ಕುಂಭರಾಶಿ ಚಂದ್ರ ವಿಶೇಷವಾಗಿ ಭಾಗ್ಯದಲ್ಲಿದ್ದಾನೆ, ಕುಜನ ಸಾರ. ಕುಜ ಸುಖದಲ್ಲಿ. ಸೊ 1, 4 ತುಂಬಾ ಜನಕ್ಕೆ ಗೊತ್ತಿಲ್ಲ. ಕುಜ ಬಂದು ಭೂಮಿಕಾರಕ, ವಾಹನಕಾರಕ. ಸೊ ಭೂಮಿ ಯಾವ ಸ್ಥಾನ? 4ನೇ ಮನೆ ನೋಡ್ತದೆ. ಸೊ ದಟ್ ಈಸ್ ಬ್ಯೂಟಿಫುಲ್. ಕರ್ಮಸ್ಥಾನವನ್ನು ನೋಡ್ತಿದ್ದಾನೆ, ಅದನ್ನು ಗುರು ನೋಡ್ತಿದ್ದಾನೆ, ಚೆನ್ನಾಗಿದೆ. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ವ್ಯವಸ್ಥೆ, ಟ್ಯಾಕ್ಸು ಇನ್ನೊಂದು ಅಂತಿರೋರು ಸ್ವಲ್ಪ ಟೆನ್ಷನ್ ಅಷ್ಟೇ, ಮಿಕ್ಕಂತ ತೊಂದರೆ ಏನಿಲ್ಲ. ಇನ್ನು ವಿಶೇಷವಾಗಿ ಮೀನರಾಶಿ ಅಷ್ಟಮದಲ್ಲಿ ಚಂದ್ರ. ಮನೆ ಕಟ್ಟೋದು, ಜಾಗ ತಗೊಳ್ಳೋದು, ರಿಯಲ್ ಎಸ್ಟೇಟು, ಕೆಮಿಕಲ್, ಫರ್ಟಿಲೈಸರು, ಬೆಂಕಿ, ರಸಗೊಬ್ಬರ, ರೈಲ್ವೆ ಇಲಾಖೆ, ವಾಹನ ಇಲಾಖೆ, ಆಟೋಮೊಬೈಲ್ ಇಲಾಖೆ, ರಸಗೊಬ್ಬರ ಇಲಾಖೆ, ಆಯುರ್ವೇದ ಇಲಾಖೆ, ಬ್ಲಡ್ ಕ್ಯಾಂಪ್ಸ್ ಇಲಾಖೆ. ಬ್ಲಡ್ ರಕ್ತನೇ ಇಲ್ಲ, ಪ್ರತಿ ಇಬ್ಬರಲ್ಲೊಬ್ರಿಗೆ ರಕ್ತ ಇಲ್ಲ ಅಂತೆ. ನಂಬ್ತೀರಾ? ಇವತ್ತು ನಾವು ರಕ್ತದಾನ ಅನ್ನೋದು ತುಂಬಾ ಜನಕ್ಕೆ ಗೊತ್ತಿಲ್ಲ. ಪ್ರತಿ ಇಬ್ಬರಲ್ಲಿ ಎಮರ್ಜೆನ್ಸಿಗೆ ಇಬ್ಬರಲ್ಲೊಬ್ಬರಿಗೆ ರಕ್ತ ಇಲ್ಲ.
ದಯಮಾಡಿ ಒಂದು 6 ತಿಂಗಳಿಗೊಮ್ಮೆ, ವರ್ಷಕ್ಕೊಮ್ಮೆ ಎಲ್ಲರೂ ಒಂದು ಪುಟ್ಟ ಬಾಟ್ಲು, ಒಂದು 300 ml ವಿತಿನ್ 24 hours ನಮಗೆ ರಕ್ತ ಉತ್ಪತ್ತಿ ಆಗಿಬಿಡುತ್ತೆ. 40 years ಒಳಗಡೆ ಇರೋರು ಕೇಳ್ಕೊಳ್ಳಿ, ಒಳ್ಳೊಳ್ಳೆ ಎಕ್ಸ್ಪರ್ಟ್ಸ್ ನಿಮಗೆ ಗೈಡೆನ್ಸ್ ಮಾಡ್ತಕ್ಕಂಥದ್ದಾಗ್ತದೆ. 1 ಬಾಟಲ್ ರಕ್ತ ಕೊಡಿ ಮಕ್ಕಳೇ. ರಕ್ತದಾನ ಮಹಾದಾನ ಮಕ್ಕಳೇ. ಎಷ್ಟೋ ಜನಕ್ಕೆ ಬೇಕು, ಆಪರೇಷನ್ಗಳಿಗೆ, ಆಕ್ಸಿಡೆಂಟ್ಗಳಿಗೆ, ಏನೇನೋ ಆಗ್ತಿದೆ ಇವತ್ತು. ಒಂದು ನಿಮಿಷಕ್ಕೆ ಎಷ್ಟೋ ಸಾವಿರಾರು ಆಕ್ಸಿಡೆಂಟ್ ಆಗ್ತಿದೆ, ಜೀವಗಳು ಹೋಗ್ತಿದೆ. ಸೊ ಲಿಟಲ್ ಕೇರ್ಫುಲ್. ಸೊ ಅಂಥ ಒಂದು ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ, ಮೈನಿಂಗಲ್ಲಿ ಕೆಲಸ, ಬೆಂಕಿ ಹತ್ರ, ಎಲೆಕ್ಟ್ರಿಸಿಟಿ ಬೋರ್ಡ್ಗಳಲ್ಲಿ ಕೆಲಸ, ಫೈರ್ ಹತ್ರ ಕೆಲಸ, ಪರಿಶ್ರಮವೇ ನಿಭಾಯಿಸ್ಕೊಂಡು ಹೋಗ್ತಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.